ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದರಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಈ ಒಂದು ತಂತ್ರಸಾರವನ್ನ ಇವತ್ತು ತಾವು ಆಚರಣೆಯನ್ನು ಮಾಡತಕ್ಕಂಥದ್ದು ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಲೋಕ ಕಲ್ಯಾಣಾರ್ಥವಾಗಿ ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ಯಾರಿಗಾದರೂ ಹೋಗ್ತಕ್ಕಂಥ ಕೆಲಸದ ಮೇಲೆ ಸಂಶಯವಿದೆಯೋ, ಇಲ್ಲಾಂದರೆ ಭಯ ಇದೆಯೋ, ಇಲ್ಲ ಹೋಗ್ತಕ್ಕಂಥ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಕಾತುರದಲ್ಲಿದ್ದೀರೋ, ಇಲ್ಲ ಎಲ್ಲೋ ದೂರ ಬರೋ ಪ್ರಯಾಣ ಮಾಡಬೇಕು ಆ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಕುತೂಹಲ ಇದೆಯೋ, ಇಲ್ಲಾಂದರೆ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕು ಅದರಿಂದ ನಮಗೆ ಒಳಿತಾಗುತ್ತೋ ಇಲ್ವೋ ಎಂಬತಕ್ಕಂಥ ಆ ಒಂದು ಆಲೋಚನೆ, ಭೂಮಿಯ ಕುರಿತಾಗಿ ಸಮಸ್ಯೆ ಇದೆ ಅದು ಇವತ್ತಿನ ದಿವಸ ಕ್ಲಿಯರ್ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಮಸ್ಯೆ, ಇದೆಲ್ಲದರ ಜೊತೆಗೆ ಇದು ಬರೀ ಇವತ್ತು ಮಾತ್ರ ಮಾಡ್ಕೊಳ್ತಕ್ಕಂಥದ್ದಲ್ಲ, ತಾವು ಯಾವತ್ತಾದರೂ ಕೂಡ ಮಾಡ್ಕೊಳ್ಬೋದು. ಆದರೆ ಒಂದು ವಿಚಾರವನ್ನು ಹೇಳ್ತೀನಿ, ಈ ಒಂದು ತಂತ್ರಸಾರ ಇವತ್ತಿಗೆ ಮಾತ್ರ ಸೀಮಿತ. ಅಂದರೆ ಇವತ್ತಿಗೆ ಮಾತ್ರ ಅಂದರೆ ಯಾವ ದಿನ ತಾವು ಆಚರಣೆಯನ್ನು ಮಾಡ್ತೀರೋ ಅವತ್ತಿಗೆ ಮಾತ್ರ ಸೀಮಿತ. ಅದನ್ನು ತಾವು ನಾನು ಮೊದಲೆಲ್ಲ ತಿಳಿಸ್ಕೊಟ್ಟಿದ್ದೆ, ಕಳೆದ ಭಾಗದ ಭಾನುವಾರದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರ ತಿಳಿಸಿದ್ದೆ. ನಿಮ್ಮ ವಾಸ್ತುಗೃಹದಲ್ಲಿ ತಲಬಾಗಿಲಿನ ಮೇಲೆ ಒಂದು ಯಂತ್ರವನ್ನು ಕಟ್ಟಲಿಕ್ಕೋಸ್ಕರ ಅದು ತಾವು ಸದಾಕಾಲ ಹಾಗೆ ಒಂದು ಗಂಟನ್ನು ಅದೇ ರೀತಿ ಅಲ್ಲಿ ಕಟ್ಟಿ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಬಹುದು. ಯಾಕೆಂದ್ರೆ ಅದು ಶಕ್ತಿಯುತವಾಗಿರ್ತಕ್ಕಂಥದ್ದು, ಮತ್ತೆ ಅದರಲ್ಲಿ ಅಂಕೋಲ ಕಡ್ಡಿ ಇರ್ತಕ್ಕಂಥ ಕಾರಣದಿಂದ, ಆ ಒಂದು ವನಸಿರಿ ಇರ್ತಕ್ಕಂಥ ಕಾರಣದಿಂದ ಅದು ನಿಮ್ಮ ವಾಸ್ತುಗೃಹದಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಶ್ರೇಯಸ್ಕರ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ತಂತ್ರಸಾರ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು, ಯಾವ ದಿನ ನಿಮಗೆ ಸಮಸ್ಯೆ ಇದೆ, ಈಗ ಕೋರ್ಟು ಕಚೇರಿ ಅಂತ ನಿಮಗೆ ಸಮಸ್ಯೆ ಇರುತ್ತೆ, ಹಣಕಾಸಿನಲ್ಲಿ ಒಂದಷ್ಟು ಸಮಸ್ಯೆ ಇರುತ್ತೆ, ಇಲ್ಲಾಂದ್ರೆ ಯಾರ ಹತ್ರನಾದ್ರೂ ತಾವು ಹಣ ಸ್ವೀಕಾರ ಮಾಡಬೇಕಾಗಿತ್ತು ಆದರೆ ಅವರು ಕೊಡೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಇಲ್ಲ ಯಾವ್ದಾರ ಒಂದು ಬಿಸ್ನೆಸ್ ಮಾತಾಡಕ್ಕೆ ಹೋಗ್ತೀರಾ ಅದು ಸ್ವಲ್ಪ ಹಿಂದೆ ಮುಂದೆ ಇದೆ, ಅದು ನಿಮ್ಮ ಕೈಗೂಡಬೇಕು, ಇದೆಲ್ಲವೂ ಕೂಡ ಇದೆ. ಇದೆಲ್ಲ ನೋಡಿ, ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಅಧರ್ಮದಲ್ಲಿ ತಾವು ಮುಂದೆ ಹೋಗಿ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಅಂತ ತಾವು ಈ ತಂತ್ರಸಾರವನ್ನು ಮಾಡಿದ್ರೆ ಇದು ನಿಮಗೆ ಫಲಕಾರಿ ಆಗ್ತಕ್ಕಂಥದ್ದಲ್ಲ. ಧರ್ಮ ಮಾರ್ಗದಲ್ಲಿ ಮುಂದೆ ಹೋಗಿ ಸಂಕಷ್ಟಗಳು ಎದುರಾದಾಗ ಅಂತಹ ಸಂಕಷ್ಟಗಳನ್ನು ಚಿಟಿಕೆ ಹೊಡೆಯುವಷ್ಟಲ್ಲಿ ತಾವು ದೂರ ಮಾಡಲಿಕ್ಕೋಸ್ಕರ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಂದರೆ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಅನುಷ್ಠಾನದಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಆಗತ್ತೆ, ಭೂಮಹಾಲಕ್ಷ್ಮಿಯ ಅನುಗ್ರಹ ಆಗತ್ತೆ, ತಾಯಿ ಸರಸ್ವತಿಯ ಅನುಗ್ರಹ ಆಗತ್ತೆ, ತಾಯಿ ದುರ್ಗಾದೇವಿಯ ಅನುಗ್ರಹ ನಿಮ್ಗಾಗತ್ತೆ. ಇದೆಲ್ಲದರ ಅನುಗ್ರಹದ ಜೊತೆ ಗಣಪನ ಅನುಗ್ರಹನೂ ಕೂಡ ನಿಮಗೆ ಇವತ್ತಿನ ದಿವಸ ಈ ಒಂದು ತಂತ್ರಸಾರದಲ್ಲಿ ಆಗ್ತಕ್ಕಂಥದ್ದು. ಗಣಪನ ಅನುಗ್ರಹ ಕಳೆದ ಭಾಗದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ವಿಘ್ನ ನಿವಾರಕ ಗಣಪ, ಅಗ್ರಗಣ್ಯ ಗಣಪ, ಆದಿಪೂಜಿತ ಗಣಪ. ಗಣಪನನ್ನ ಮೊದಲು ಯಾಕೆ ಪ್ರಾರ್ಥನೆ ಮಾಡುತ್ತಾರೆ ಎಂಬತಕ್ಕಂಥದ್ರ ಕುರಿತಾಗಿ ಗುರುಜಿಯವರು ತಿಳಿಸ್ಬಿಟ್ಟಿದ್ದಾರೆ. ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇನ್ನು ಇದೆಲ್ಲವೂ ಕೂಡ ಆಯಿತು. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರದ ವಿಶ್ಲೇಷಣೆಯನ್ನು ನಾನು ನಿಮಗೆ ಕೊಟ್ಟೆ. ಏನಕ್ಕೋಸ್ಕರ ತಂತ್ರಸಾರ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಅದನ್ನು ಮತ್ತೊಮ್ಮೆ ಇನ್ನಷ್ಟು ಸ್ಪಷ್ಟೀಕರವಾಗಿ ಚಿಕ್ಕದಾಗಿ ಚುಟುಕಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಒಂದು ತಂತ್ರಸಾರವನ್ನು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಈ ಒಂದು ತಂತ್ರಸಾರ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಒಳಿತಾಗತ್ತೆ, ಈ ಒಂದು ತಂತ್ರಸಾರನ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದಾ, ಎಂತಹ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದಾ ಎಂಬತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇದೆ. ಇಲ್ಲ, ಈ ಭಾನುವಾರ ತೋರಿಸ್ತಾ ಇರ್ತಕ್ಕಂಥ ತಂತ್ರಸಾರ ಅಲ್ವಾ, ಇವತ್ತಿಗೆ ಇದು ಸೀಮಿತನ ಗುರುಗಳೇ, ಇದನ್ನು ನಾವು ನಾರ್ಮಲ್ ಆಗಿ ಈಗ ಸೋಮವಾರದಿಂದ ನಾವು ಶನಿವಾರ ತನಕ ಯಾವ ದಿನದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದಾ ಅಂತ ತಾವು ಕೇಳ್ಬೋದು. ಹೌದು, ಈಗ ನಾನು ಉತ್ತರ ಕೊಡ್ತಾ ಇದ್ದೆ ನಿಮಗೆ. ವಾರದುದ್ದಕ್ಕೂ ಯಾವ ದಿನ ಬೇಕಾದರೂ ತಾವು ಆಚರಣೆಯನ್ನು ಮಾಡ್ಬೋದು. ಆದರೆ ಈ ಒಂದು ತಂತ್ರಸಾರವನ್ನು ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ವಾರದಲ್ಲಿ ತಾವು ಮಾಡಿದ್ದೇ ಆದರೆ ಇದು ಮತ್ತಷ್ಟು ಶಕ್ತಿಯುತ ಅಂತಾನೆ ಹೇಳ್ಬೋದು. ಅದಾದ ಮೇಲೆ ಈ ಒಂದು ತಂತ್ರಸಾರವನ್ನು ತಾವು ಮಾಡ್ತಕ್ಕಂಥ ಸಮಯವನ್ನು ಕೂಡ ನಾನು ನಿಮಗೆ ನಿಗದಿಪಡಿಸ್ತಾ ಇದ್ದೇನೆ. ಯಾವ ಸಮಯ? ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತ,
ಇಲ್ಲ ಸಂಧ್ಯಾ ಕಾಲ ಗೋಧುಳಿ ಲಗ್ನ. ಮಧ್ಯದಲ್ಲಿ ಬರ್ತಕ್ಕಂಥ ಮಾಧ್ಯಾಹ್ನಿಕ ಕಾಲ ಅಭಿಜಿನ್ ಲಗ್ನ ಇದಕ್ಕೆ ಸೂಕ್ತವಲ್ಲ. ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಮಾಧ್ಯಾಹ್ನಿಕ ಕಾಲ ಅಭಿಜಿನ್ ಲಗ್ನ, ಆ ಒಂದು ಲಗ್ನ ಇದಕ್ಕೆ ಸೂಕ್ತವಲ್ಲ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಸಮಯ, ಮತ್ತು ಸಂಧ್ಯಾ ಕಾಲ ಗೋಧುಳಿ ಲಗ್ನ ಮಾತ್ರ ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತಾನೆ ಹೇಳ್ಬೋದು. ಈ ಎರಡು ಬ್ರಾಹ್ಮಿ ಮುಹೂರ್ತ, ಗೋಧುಳಿ ಲಗ್ನ, ಈ ಎರಡು ಬ್ರಾಹ್ಮಿ ಲಗ್ನ, ಗೋಧುಳಿ ಲಗ್ನ ಇದೆರಡೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ತಾವು ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರವನ್ನು ತಾವು ಶ್ರದ್ಧಾಭಕ್ತಿಯಿಂದ ಕೇಳಬೇಕು, ತಿಳ್ಕೊಳ್ಬೇಕು, ಅರಿತುಕೊಳ್ಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನು ಮಾಡಲೇಬೇಕು. ಆಯ್ತು, ಈಗ ಸಮಯ ನಿಗದಿಪಡಿಸಿದ್ದೀನಿ. ಯಾವ ದಿನ ಮಾಡ್ಕೊಳ್ಬೋದು ಎಂಬತಕ್ಕಂಥ ಸಂಶಯಕ್ಕೆ ಸೂಕ್ತ ಉತ್ತರ ಕೊಟ್ಟಿದ್ದೇನೆ. ಈಗ ತಂತ್ರಸಾರ ಮಾಡ್ಕೊಳ್ಳೋದ್ರಿಂದ ಏನು ಒಳಿತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಮತ್ತೊಮ್ಮೆ ಚುಟುಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈ ಒಂದು ತಂತ್ರಸಾರವನ್ನು ತಮಗೆ ಎಲ್ಲಾದರೂ ದೂರಭಾರ ಪ್ರಯಾಣ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ವಿಚಾರ ಮನಸ್ಸಲ್ಲಿಟ್ಕೊಂಡು, ಇಲ್ಲ ಅಂದರೆ ತಾವು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಜಾಗ, ಆ ಒಂದು ಜಾಗ ತಲುಪ್ತಕ್ಕಂಥ ಜಾಗದಲ್ಲಿ ಒಂದು ಕೆಲಸ ಆಗಬೇಕು, ಅದ್ರ ಬಗ್ಗೆ ತಮಗೊಂದು ಸಂಶಯ ಇದೆ, ಆಗುತ್ತೋ ಇಲ್ವೋ ಎಂಬತಕ್ಕಂಥ ಭಯ, ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಇನ್ನು ಕೋರ್ಟು ಕಚೇರಿ, ಇವತ್ತಿನ ದಿವಸ ನಿಮ್ಗೇನೋ ಒಂದು ಆರ್ಡರ್ ಆಗಬೇಕಾಗಿತ್ತು, ಆಗತ್ತೆ, ಆದರೆ ಅದಕ್ಕೆ ಸ್ವಲ್ಪ ಸಂಶಯ, ನಿಮ್ಮ ಮನಸ್ಸಲ್ಲೇನೆ ಒಂದು ಭಯ, ಆಮೇಲೆ ಅದಕ್ಕೆ ಕೊಯ್ರಿ ಹಾಕ್ತಕ್ಕಂಥವ್ರು ಸಾಕಷ್ಟು ಜನ ಎದುರಾಗಿರ್ತಾರೆ, ಆದರೆ ಅದು ಧರ್ಮ ಮಾರ್ಗದಲ್ಲಿದ್ದೂ ನಿಮ್ಮ ಕೈಗೆ ಸಿಗ್ತಾ ಇಲ್ಲ, ಆಗತ್ತೆ. ತಾಯಿ ನಿಮ್ಮ ಜೊತೆ ಇದ್ದಾಳೆ. ಧರ್ಮ ಮಾರ್ಗದಲ್ಲಿದ್ದಾಗ ನಿಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಿಲ್ಲ ಅಂದ್ರೂ ಕೂಡ ಅದು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದೆ, ನಿಮಗೆ ಕೈಗೂಡ್ತಾ ಇಲ್ಲ ಎಂಬತಕ್ಕಂಥ ಸಮಯದಲ್ಲಿ ಈ ಒಂದು ತಂತ್ರಸಾರವನ್ನು ಆಚರಣೆ ಮಾಡೋದ್ರಿಂದ ಎಂತಹ ಸಂಕಷ್ಟ ಬಂದರೂ ತಾವು ಎದುರಿಸ್ಬೋದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ತಾವು ತಮಗೆ ಎಲ್ಲೋ ಒಂದು ಕಡೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರಬೇಕಾಗಿತ್ತು, ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾನೆ, ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ, ಈ ಒಂದು ತಂತ್ರಸಾರ ಮಾಡಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿಮ್ಮ ಕೆಲಸ ಆಗತ್ತೆ. ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಬಂದು ಕೊಡ್ತಾರೆ, ಅದನ್ನೂ ಕೂಡ ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ. ಈಗ ಸಾಧಾರಣವಾಗಿ ದೇವಿ ಅಂದರೆ ಒಂದು ಹೆಣ್ಣಿಗೆ ಸೀರೆ ತಗೋಬೇಕಂದ್ರೆ ತಾವು ಸಾಧಾರಣವಾಗಿ ಸಡನ್ನಾಗಿ ತಾವು ಯೋಚನೆ ಮಾಡೋದಾದರೆ ಯಾವೆಲ್ಲ ವರ್ಣಗಳನ್ನು ತಾವು ಆಲೋಚನೆ ಮಾಡ್ಬೋದು. ನಾನು ನಮ್ಮ ತಾಯಿಯವ್ರ ಜೊತೆ ಒಂದಷ್ಟು ಬಾರಿ ಹೀಗೆ ಆಚೆ ಕಡೆ ಹೋಗಿರೋ ಕಾರಣದಿಂದ ಅವ್ರ ಜೊತೆನೂ ಈಗ ಸೀರೆ ವ್ಯಾಪಾರ ಮಾಡಬೇಕಾದ್ರೆ, ಅವರು ಕೂಡ ಸೀರೆಯನ್ನು ತಗೊಳ್ಬೇಕಾದ್ರೆ ನಮ್ಮ ಅಕ್ಕನ ಜೊತೆನೋ ನಮ್ಮ ತಾಯಿ ಜೊತೆನೋ ಬಂಧು ಬಳಗದ ಜೊತೆನೋ ಹೋಗಿದಾಗ ಸಾಧಾರಣವಾಗಿ ಅವ್ರು ನೋಡೋದಾದರೆ ರೆಡ್ ಕಲರು ಅಂದರೆ ಕೆಂಪು ವರ್ಣ, ಇಲ್ಲ ಅಂದರೆ ಗ್ರೀನು ಹಸಿರು ವರ್ಣ, ಈ ಎರಡು ಸೀರೆಗಳು ಮಾತ್ರ ಭಾರಿ ಹೈಲೈಟ್. ಅದೇ ರೀತಿ ಈ ದೇವ್ರಿಗೂ ಕೂಡ, ಶಕ್ತಿ ದೇವತೆಗಳಿಗೂ ಕೂಡ ಕೆಂಪು ವರ್ಣ ಮತ್ತು ಹಸಿರು ವರ್ಣ ಅಂದರೆ ಭಾರಿ ಪ್ರೀತಿ. ನೋಡಿ, ದೇವರಿಗಾಗಲಿ ಮನುಷ್ಯರಿಗಾಗಲಿ ಆ ಒಂದು ಕೆಂಪು ಬಣ್ಣ ಎಷ್ಟು ಸೌಮಂಗಲ್ಯತನವನ್ನು ಬಿಂಬಿಸುತ್ತೆ ಅಂದರೆ ಅಷ್ಟು ಬಿಂಬಿಸುತ್ತೆ. ಅದರ ಜೊತೆಗೆ ಆ ಹಸಿರು ವರ್ಣವೂ ಕೂಡ ಅಷ್ಟೇ ಸೌಮಂಗಲ್ಯತನವನ್ನು ಬಿಂಬಿಸುತ್ತೆ. ಇದು ಎಲ್ಲೋ ಒಂದು ಕಡೆ ನಿಜಕ್ಕೂ ಒಂದು ಸಂತಸ ಮತ್ತು ಒಂದು ಖುಷಿ ತರತಕ್ಕಂಥ ವಿಚಾರ. ಆ ಎರಡು ವರ್ಣಗಳು ಮಾತ್ರ ನಿಜಕ್ಕೂ ಸಾಕಷ್ಟು ಜನ ಬಹಳ ಪ್ರೀತಿಯಿಂದ, ಸಾಕಷ್ಟು ಹೆಣ್ಣು ಮಕ್ಕಳು ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಒಂದು ಸೀರೆ ಆಗಲಿ, ಒಂದು ವಸ್ತ್ರ ಆಗಲಿ, ಬಟ್ಟೆ ಆಗಲಿ, ಏನಾದ್ರೂ ಕೂಡ ಒಂದು ಈ ಲಂಗಾದೋಣಿ ಹಾಕೊಳ್ತಕ್ಕಂಥ ವಿಚಾರಕ್ಕೆ ಬಂದರೆ ನಾನಂತೂ ಗ್ರೀನ್ ಕಲರ್ ಹಸಿರು ವರ್ಣದಲ್ಲಿರ್ತಕ್ಕಂಥ ಲಂಗಾದೋಣಿ ಸಾಕಷ್ಟು ನೋಡಿದ್ದೇನೆ. ಅದನ್ನು ಹೊರತುಪಡಿಸಿದ್ರೆ ಕೆಂಪು ವರ್ಣ, ಇನ್ನು ಹಳದಿ, ಆಮೇಲೆ ನೀಲಿ, ಇಂಥದ್ದು ಸಹಜವಾಗಿ ನಾವು ನೋಡ್ತೀವಿ. ಆದರೆ ಈ ಹಸಿರು ಮತ್ತು ಕೆಂಪು ಜಾಸ್ತಿನೇ, ಅದರ ಪ್ರಮಾಣ ಜಾಸ್ತಿನೇ. ಅದೇ ರೀತಿ ಇವತ್ತಿನ ದಿವಸ ತಂತ್ರಸಾರದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಇಷ್ಟು ದಿವಸ ತಾವು ಗಮನಿಸ್ಬೋದು, ಕಪ್ಪು ವಸ್ತ್ರ, ಬಿಳಿ ವಸ್ತ್ರ, ಕೆಂಪು ವಸ್ತ್ರ, ಮಹಾ ಅಂದರೆ ಹಳದಿ ವಸ್ತ್ರದಲ್ಲಿ ತಂತ್ರಸಾರಗಳನ್ನು ಮಾಡಿಸ್ತಾ ಇದ್ದೆ. ಆದರೆ ಇವತ್ತಿನ ದಿವಸ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಲ್ವಾ, ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ನಾನು ತಮಗೆ ಇವತ್ತಿನ ದಿವಸ ತೋರಿಸ್ತಾ ಇದ್ದೇನೆ. ಇದರ ಸಹಾಯದಿಂದ, ಹಸಿರು ವರ್ಣದ ವಸ್ತ್ರದಿಂದ ನಾವು ಇವತ್ತಿನ ದಿವಸ ತಂತ್ರಸಾರವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಹಸಿರು ವರ್ಣ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಈಗಾಗಲೇ ಕಳೆದ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೇನೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ತಾವು ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು.
ಹಸಿರು ವರ್ಣ. ಇದು ರೇಷ್ಮೆ, ಆ ಒಂದು ರೇಷ್ಮೆ ವಸ್ತ್ರ ಬ್ಲೌಸ್ ಪೀಸ್ ಅಂದರೆ ರೇಷ್ಮೆ ವಸ್ತ್ರ ಆದರೂ ಕೂಡ ಪರವಾಗಿಲ್ಲ, ನಾರ್ಮಲ್ ಕಾಟನ್ ವಸ್ತ್ರ ಆದರೂ ಕೂಡ ಪರವಾಗಿಲ್ಲ, ವರ್ಣ ಮಾತ್ರ ಹಸಿರಾಗಿರಬೇಕು. ಅದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಇನ್ನು ಇವತ್ತಿನ ದಿನದ ತಂತ್ರಸಾರಕ್ಕೆ ನಾವು ವನಸಿರಿಗಳನ್ನು ನಾವು ಆಲೋಚನೆ ಮಾಡಿ ತಮಗೆ ತಿಳಿಸೋದಾದರೆ, ಮೊದಲನೇದಾಗಿ ತಾಯಿ ಮಹಾಲಕ್ಷ್ಮಿ, ಬಹಳ ವಿಶೇಷವಾಗಿ ಬಟ್ಲಡಿಕೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಬಟ್ಲಡಿಕೆಯನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಬಟ್ಲಡಿಕೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಬಟ್ಲಡಿಕೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಈ ರೀತಿಯಾಗಿರ್ತಕ್ಕಂಥ ಬಟ್ಲಡಿಕೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಗಣಪನ ಅನುಗ್ರಹ ನಮಗೆ ಬೇಕಲ್ವಾ, ಎಡಮುರಿ ಮತ್ತು ಬಲಮುರಿ, ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಎಡಮುರಿ ಮತ್ತು ಬಲಮುರಿ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ತಾಯಿ ದುರ್ಗೆಯ ಆರಾಧನೆ ಬೇಕಲ್ವಾ, ಅದಕ್ಕೋಸ್ಕರ ಅರಿಶಿಣದ ಕೊಂಬು, ಅರಿಶಿಣದ ಕೊಂಬನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಅರಿಶಿಣದ ಕೊಂಬು. ನನ್ನ ಕೈಯಿನ ವರ್ಣಕ್ಕೆ ನಿಮ್ಗೆ ಅರಿಶಿಣದ ಕೊಂಬು ತಮಗೆ ಗೊತ್ತಾಗ್ತಾ ಇಲ್ಲ, ನಾನು ಇದನ್ನು ಬಿಳಿಯ ವಸ್ತ್ರದ ಮೇಲಿಟ್ಟು ತಮಗೆ ತೋರಿಸ್ತೀನಿ. ಅರಿಶಿಣದ ಕೊಂಬನ್ನು ತಾವು ಗಮನಿಸ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಅರಿಶಿಣದ ಕೊಂಬು ತಾವು ನೋಡ್ತಾ ಇದ್ದೀರಿ. ಅರಿಶಿಣದ ಕೊಂಬನ್ನು ಗಮನಿಸಿದ್ರಿ. ಇನ್ನು ಈಗ ನಾನು ತಿಳಿಸ್ತಕ್ಕಂಥ ವನಸಿರಿ, ಇದು ಪ್ರತಿಯೊಬ್ಬರಿಗೂ ಕೂಡ ಪ್ರಿಯವಾಗಿರ್ತಕ್ಕಂಥದ್ದೇ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಂತೂ ಇರ್ತಕ್ಕಂಥದ್ದು. ಯಾವುದಪ್ಪ? ಕಮಲಾಕ್ಷಿ ಬೀಜ. ತಾಯಿ ಮಹಾಲಕ್ಷ್ಮಿನೂ ಹೌದು, ತಾಯಿ ಸರಸ್ವತಿನೂ ಹೌದು. ಕಮಲಾಕ್ಷಿ ಬೀಜ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು 4 ಕಮಲಾಕ್ಷಿ ಬೀಜ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು 4 ಕಮಲಾಕ್ಷಿ ಬೀಜ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಕಮಲಾಕ್ಷಿ ಬೀಜವಂತೂ ಇಲ್ಲಿ ಉರುಳಿತು, ಇರಲಿ, ಅದನ್ನು ನಾನು ತೆಗೆದುಕೊಳ್ತೀನಿ. ಮತ್ತೆ 2 ಅರಿಶಿಣದ ಕೊಂಬು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2 ಅರಿಶಿಣದ ಕೊಂಬು ನಾನು ತಿಳಿಸಿದ್ದೇನೆ. ಈ ರೀತಿಯಾಗಿರ್ತಕ್ಕಂಥದ್ದು 2 ಅರಿಶಿಣದ ಕೊಂಬಾಯಿತು. ಎಡಮುರಿ ಮತ್ತು ಬಲಮುರಿ ಒಂದೊಂದು ಪೀಸು, ಎಡಮುರಿ ಮತ್ತು ಬಲಮುರಿ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಓಕೆ. ಇನ್ನು 4 ಬಟ್ಲಡಿಕೆ ಈ ರೀತಿಯಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. 4 ಬಟ್ಲಡಿಕೆಯನ್ನು ತೋರಿಸಿದ್ದೀನಿ. ಎಷ್ಟು ಪ್ರಮಾಣ ಬೇಕಲ್ವಾ, ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. 4 ಬಟ್ಲಡಿಕೆ ಇದೆಲ್ಲವೂ ಕೂಡ ಆಯಿತು. ಇನ್ನು ಇದರ ಜೊತೆಗೆ ತಾವು ಸಾಂಬ್ರಾಣಿ, ಅಪ್ಪಟ ಶುದ್ಧವಾಗಿರ್ತಕ್ಕಂಥ ಸಾಂಬ್ರಾಣಿ ಅಂದರೆ ನಿಮಗೆ ಗಾಜಿನ ಸಾಂಬ್ರಾಣಿ ಸಿಗತ್ತೆ, ಧೂಪ ಸಾಂಬ್ರಾಣಿ ಸಿಗತ್ತೆ. ಇದು ಧೂಪ ಸಾಂಬ್ರಾಣಿ ತಾವು ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಲಿಕ್ಕೆ ಪ್ರತಿನಿತ್ಯ ವಾಸ್ತುಗೃಹದಲ್ಲಿ ಧೂಪ ಹಾಕಬೇಕು. ಅದೇ ರೀತಿ ಇವತ್ತಿನ ತಂತ್ರಸಾರದಲ್ಲೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರಲಿ, ಇಲ್ಲ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರಲಿ. ಅಂದರೆ ನೆಗೆಟಿವಿಟಿ ಅಂದರೆ ದುಷ್ಟಶಕ್ತಿಗಳ ಅಟ್ಟಹಾಸವೂ ಕೂಡ ಹೌದು. ಯಾರು ನಿಮ್ಮ ಕೆಲಸಕ್ಕೆ ಕೆಡಕನ್ನು ಉಂಟು ಮಾಡ್ತಾರೋ ಅವರನ್ನು ಕೂಡ ದೂರ ಮಾಡಲಿಕ್ಕೂ ಹೌದು. ಇದೆಲ್ಲದಕ್ಕೂ ಕೂಡ ಈ ಒಂದು ಸಾಂಬ್ರಾಣಿ ಸಹಾಯ ಮಾಡುತ್ತೆ. ಇದು ಓಕೆ. ಇನ್ನು ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಬಿಳಿ ಸಾಸಿವೆ ಮರಳ ಮಾತಂಗಿ. ಇದರ ಶಕ್ತಿ ಇದು ಅಪಾರ, ಇದರ ಶಕ್ತಿ ನಿಜಕ್ಕೂ ಅಪಾರ ಅಂತಲೇ ಹೇಳ್ಬೋದು. ಬಿಳಿ ಸಾಸಿವೆ ಮರಳ ಮಾತಂಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಬಿಳಿ ಸಾಸಿವೆ ಮರಳ ಮಾತಂಗಿ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಬಿಳಿ ಸಾಸಿವೆ ಮರಳ ಮಾತಂಗಿ ನೋಡಿದ್ರಿ. ಇನ್ನು 2 ಪದಾರ್ಥಗಳಿದ್ದಾವೆ. ಆ 2 ಪದಾರ್ಥಗಳನ್ನು ಈಗಿನ ಭಾಗದಲ್ಲೆಲ್ಲ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ 2 ಪದಾರ್ಥಗಳೇನಪ್ಪ ಅಂದರೆ, ಇವತ್ತಿನ ದಿವಸ ಈ ಒಂದು ತಂತ್ರಸಾರದಲ್ಲಿ ನಾವು ಸಿಂಧೂರವನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಸಿಂಧೂರವನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಗಂತೂ ಬಹಳ ಪ್ರಿಯವಾಗಿರ್ತಕ್ಕಂಥ ಕೇಸರಿ ಸಿಂಧೂರ. ಭಗವಂತನ ದೇಹವನ್ನು ಸಂಪೂರ್ಣವಾಗಿ ಈ ಒಂದು ಸಿಂಧೂರವನ್ನು ಹಚ್ಚಿ ಭಗವಂತನನ್ನು ದರ್ಶನ ಮಾಡಿದ್ರೆ ಆ ಒಂದು ದೈವಿಕ ಕಳೆ, ಆ ಒಂದು ದೈವಿಕ ಅನುಭವ ನೋಡಿ, ನಾನು ಹೇಳ್ತಾ ಇದ್ರೆ ನನ್ನ ದೇಹದಲ್ಲಿರ್ತಕ್ಕಂಥ ರೋಮವೂ ಕೂಡ ಒಂದು ಕ್ಷಣ ಎದ್ದು ನಿಲ್ಲುತ್ತೆ. ಅಷ್ಟು ಶಕ್ತಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡೋದ್ರಲ್ಲಿದೆ. ಭಗವಂತನ ಸ್ಮರಣೆ ಅದು ನಿಜಕ್ಕೂ ಶ್ಲಾಘನೀಯ. ಯಾಕೆಂದರೆ ರಾಮನಾಮವನ್ನು ಯಾರು ಜಪ ಮಾಡ್ತಾರೋ
ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಸದಾ ಅವರ ಬೆನ್ನಿಂದ ನಿಂತ್ಕೊಂಡು ಆತನನ್ನು ಕಾಯ್ತಾನಂತೆ. ಈ ಒಂದು ಸಿಂಧೂರವನ್ನು ಕೂಡ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ತಂತ್ರಸಾರಕ್ಕೆ ಬಳಸ್ತಾ ಇದ್ದೇವೆ. ಎಷ್ಟು ಅದ್ಭುತ! ಸಿಂಧೂರವನ್ನು ಬಳಸ್ತಾ ಇದ್ದೇವೆ. ಇನ್ನು ಈ ಒಂದು ತಂತ್ರಸಾರಕ್ಕೆ ನಾವು ಬಹಳ ವಿಶೇಷವಾಗಿ ಗೆಜ್ಜೆ ವಸ್ತ್ರವನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಗೆಜ್ಜೆ ವಸ್ತ್ರ ಬಹಳ ಪವಿತ್ರವಾಗಿರ್ತಕ್ಕಂಥ ವಸ್ತ್ರ, ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥ ವಸ್ತ್ರಗಳಲ್ಲೇ ಬಹಳ ಶ್ರೇಷ್ಠ, ಬಹಳ ಪವಿತ್ರವಾಗಿರ್ತಕ್ಕಂಥ ವಸ್ತ್ರ. ನಾವು ಏನೇನೋ ಹಾಕ್ತೀವಿ, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಜ್ರ ವೈಢೂರ್ಯವಾಗಿರ್ತ ಅಲಂಕಾರವನ್ನು ಮಾಡ್ತೇವೆ, ಮತ್ತೆ ಪಟುವಾಳಿ ವಸ್ತ್ರಗಳಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡ್ತೀವಿ, ರೇಷ್ಮೆ ವಸ್ತ್ರದಿಂದ, ರೇಷ್ಮೆ ಸೀರೆಯಿಂದ ತಾಯಿಗೆ ಅಲಂಕಾರವನ್ನು ಮಾಡ್ತೀವಿ. ಆ ಎಲ್ಲ ವಸ್ತ್ರಗಳಿಗಿನ್ನ ಮಿಗಿಲಾಗಿರ್ತಕ್ಕಂಥ ವಸ್ತ್ರ, ಪರಿಶುದ್ಧವಾಗಿರ್ತಕ್ಕಂಥ ವಸ್ತ್ರ, ಸೂಕ್ತವಾಗಿರ್ತಕ್ಕಂಥ ವಸ್ತ್ರ, ಶಕ್ತಿಯುತವಾಗಿರ್ತಕ್ಕಂಥ ವಸ್ತ್ರವೇ ಗೆಜ್ಜೆ ವಸ್ತ್ರ. ಅಂತಹ ಗೆಜ್ಜೆ ವಸ್ತ್ರವನ್ನು ಇವತ್ತಿನ ದಿವಸ ನಾವು ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ತಂತ್ರಸಾರದಲ್ಲಿ ಬಳಸ್ತಾ ಇದ್ದೇವೆ. ಈಗಲೇ ಅರ್ಥ ಮಾಡ್ಕೊಳ್ಳಿ, ಇನ್ನು ಈ ತಂತ್ರಸಾರ ಇನ್ನೆಷ್ಟು ಶಕ್ತಿಯುತ ಅಂತ. ತಪ್ಪದೇ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನು ಮಾಡಲೇಬೇಕು ನೀವು ಈ ತಂತ್ರಸಾರವನ್ನು. ಈ ಒಂದು ಮಾತನ್ನು ಹೇಳ್ತಾ ಇನ್ನು ಬಹಳ ವಿಶೇಷವಾಗಿ ಸಾಧಾರಣವಾಗಿ ಸುಮಂಗಲಿ ದ್ರವ್ಯಗಳು, ಇನ್ನು ಈಗ ನಾನು ತೋರಿಸ್ತಕ್ಕಂಥ ಮತ್ತೊಂದು ವನಸಿರಿ ಅಂತಲೂ ಹೇಳ್ಬೋದು, ಮತ್ತು ಪ್ರತಿಯೊಬ್ಬರ ಬಾಯಿ ರುಚಿ ಅಂತಲೂ ಹೇಳ್ಬೋದು. ಈ ಒಂದು ಪದಾರ್ಥ ಇಲ್ಲ ಅಂದರೆ ತಮ್ಮೆಲ್ಲರ ಪ್ರಿಯವಾಗಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳಿಗೆ ಅದು ರುಚಿನೇ ಇಲ್ಲ. ಏನಪ್ಪ? ಲವಂಗ. ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಲವಂಗ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಲವಂಗ ಇದು ಒಂದು 8 ಲವಂಗವನ್ನು ತಾವು ತೆಗೆದುಕೊಳ್ಳಿ. 8 ಲವಂಗ, 8 ಪೀಸ್ ಲವಂಗ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು 8 ಪೀಸ್ ಲವಂಗವನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಬಹಳ ವಿಶೇಷವಾಗಿ ಇನ್ನು ಸುಮಂಗಲಿ ದ್ರವ್ಯ ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈ ರೀತಿಯಾಗಿರ್ತಕ್ಕಂಥದ್ದು ಅರಿಶಿನ ಕುಂಕುಮ ಆಯಿತು. ಇನ್ನು ಯಂತ್ರ ಬರ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಬಹಳ ವಿಶೇಷವಾಗಿ ನಾವು ರಂಗೋಲಿಯನ್ನು ತೆಗೆದುಕೊಂಡಿದ್ದೇವೆ. ರಂಗೋಲಿ ಅಥವಾ ಕಿಟ್ ಎರಡರಲ್ಲಿ ಯಾವುದಾದ್ರೂ ತಾವು ಬಳಸ್ಬೋದು. ರಂಗೋಲಿ ನಾನು ತೆಗೆದುಕೊಂಡಿದ್ದೇನೆ. ಆಯಿತು, ರಂಗೋಲಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ನಾನು ಪ್ರತಿಯೊಂದು ಪದಾರ್ಥದ ವಿಶ್ಲೇಷಣೆಯನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಕೂಡ ಅನಿಸಿರ್ಬೋದು, ಇದೇನು ಗುರುಗಳೇ ಇಷ್ಟೊಂದಿದೆಯಾ ಅಂತ. ಅಷ್ಟೆಲ್ಲ ಇಲ್ಲ. ವಿಶ್ಲೇಷಣೆಯನ್ನು ಕೊಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತಷ್ಟೇ. ಏನಿದೆ? ಅರಿಶಿನ ಕುಂಕುಮ, ರಂಗೋಲಿ, 8 ಪೀಸು ಲವಂಗ ಬಿಟ್ಟರೆ ಸಿಂಧೂರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸಿಂಧೂರ ಬಿಟ್ಟರೆ ಬಿಳಿ ಸಾಸಿವೆ, ಮರಳ ಮಾತಂಗಿ, ಇಷ್ಟೇ ಆಯಿತು. ಇನ್ನು ಬಿಳಿ ಸಾಸಿವೆ, ಮರಳ ಮಾತಂಗಿ ಆಯಿತು. ಇನ್ನು ಬಹಳ ವಿಶೇಷವಾಗಿ ಸಾಂಬ್ರಾಣಿ, ಧೂಪ, ಸಾಂಬ್ರಾಣಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ಸಾಂಬ್ರಾಣಿ ಆಯಿತು. ಇನ್ನು ಇಲ್ಲಿ ಇನ್ನೇನಿದೆ? ಬಹಳ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಟ್ಲಡಿಕೆ, 2 ಅರಿಶಿಣದ ಕೊಂಬು, 4 ಕಮಲಾಕ್ಷಿ ಬೀಜ, ಮತ್ತು ಬಹಳ ವಿಶೇಷವಾಗಿ ಇನ್ನು ಒಂದು ಎಡಮುರಿ, ಒಂದು ಬಲಮುರಿ, ಇಷ್ಟೇ. ಹಾಗೇ ಹೋಯ್ತು. ಇಲ್ಲಿ ಇನ್ನೇನು ಸ್ಪೆಷಲ್ ಇಲ್ಲ. ಆಮೇಲೆ ಇನ್ನೇನು ದುಪ್ಪಟ್ಟಿಲ್ಲ. ಆಮೇಲೆ ಇನ್ನೇನೋ ಜಾಸ್ತಿ ನಮಗೆ ಬರ್ಡನ್ ಆಗ್ತದೆ ಅಂತಕ್ಕಂಥದ್ದೇನಿಲ್ಲ. ಪ್ರತಿಯೊಂದು ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಸಿಗ್ತಕ್ಕಂಥದ್ದೇ. ಈ ಎಲ್ಲ ಪದಾರ್ಥಗಳನ್ನು ನೀವು ಲೆಕ್ಕ ಹಾಕಿದ್ರೂ ಕೂಡ ನಿಮಗೊಂದು 50 ರೂಪಾಯಿ ದಾಟೋದಿಲ್ಲ ಅಷ್ಟೇ. ಎಲ್ಲವೂ ಕೂಡ ಕಡಿಮೆನೇ ಇರ್ತಕ್ಕಂಥದ್ದೇ, ಕಡಿಮೆ ದರದಲ್ಲೇ ಇರ್ತಕ್ಕಂಥದ್ದೇ. ನೀವು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ವಾಸ್ತುಗೃಹದಲ್ಲಿ ಇರ್ತಕ್ಕಂಥದ್ದು ಯಾರ ಮನೇಲಿ ತಾನೇ ಗೆಜ್ಜೆ ವಸ್ತ್ರ ಇರೋದಿಲ್ಲ, ಯಾರ ಮನೇಲಿ ತಾನೇ ಕಮಲಾಕ್ಷಿ ಬೀಜ ಇರೋದಿಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಿಳಿ ಸಾಸಿವೆ, ಮರಳ ಮಾತಂಗಿ ಇದೆ, ಎಡಮುರಿ ಬಲಮುರಿ ಇದೆ, ಅರಿಶಿಣದ ಕೊಂಬು ಪ್ರತಿಯೊಬ್ಬರ ಮನೇಲಿ ಬೇಕೇ ಬೇಕು. ಸಿಂಧೂರ ಇದ್ದೇ ಇರುತ್ತೆ. ಒಂದು ವೇಳೆ ಸಿಂಧೂರ ನಿಮ್ಗಿಲ್ಲ, ಒಂದು ವಿಚಾರ ಹೇಳ್ತೀನಿ ತಿಳ್ಕೊಳ್ಳಿ. ಹತ್ರ ಎಲ್ಲಾದ್ರೂ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯ ಇದ್ರೆ ಹೋಗಿ ತಗೊಂಡು ಬನ್ನಿ, ಅವ್ರ ಹತ್ರ ಕೇಳಿಸ್ಕೊಂಡ್ ಬನ್ನಿ. ಭಗವಂತನ ಸಾನ್ನಿಧ್ಯದಿಂದ ಬಂದು ಅದರಿಂದ ತಾವು ತಂತ್ರಸಾರವನ್ನು ಮಾಡಿದ್ರೆ ನಿಜಕ್ಕೂ ಶಕ್ತಿಯುತ, ಇನ್ನಷ್ಟು ಶಕ್ತಿ. ಅದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇನ್ನು ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಯಾಕೆಂದರೆ ಸಮಯದ ಅಭಾವ ಸಾಕಷ್ಟು ಇದೆ. ನಿಮಗೆ ರಾಶಿ ಫಲವನ್ನು ಕೂಡ ತಿಳಿಸ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಇನ್ನು ತಾವೆಲ್ಲರೂ ಕೂಡ ಕೇಳ್ಬೋದು, ಗುರುಗಳೇ ನೀವು ನಿಮ್ಮ ಕೈಯಲ್ಲಿ ಇದೆಯಲ್ಲ ಅದೇ ಥರ ಬ್ಲೌಸ್ ಪೀಸ್ ಸಿಗುತ್ತಾ? ನನ್ನ ಕೈಯಲ್ಲಿರೋ ಥರ ಬ್ಲೌಸ್ ಪೀಸ್ ನನ್ನ ಹತ್ರ ಇರೋದೇನು ಸ್ಪೆಷಲ್ ಇಲ್ಲ. ನನ್ನ ಹತ್ರ ಇರೋದು ಎಲ್ಲರ ಹತ್ರ ಇರೋ ಬ್ಲೌಸ್ ಪೀಸೇ. ನಾನು ಅದನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಡಚಿಟ್ಟಿದ್ದೆ ಅಷ್ಟೇ. ಮಂಗಳಗೌರಿ ಅನುಷ್ಠಾನ ಮಾಡಬೇಕಾದ್ರೆ ನಮ್ಮ ತಾಯಿಯವ್ರು ನನಗೆ ಹೇಳ್ಕೊಟ್ಟಿದ್ದಿದ್ದನ್ನು ಈ ರೀತಿಯಾಗಿ ಮಡಚಿ ತಾಯಿಗೆ ಸಮರ್ಪಣೆ ಅಂದರೆ ತಾಯಿ ಆ ಒಂದು ಪೂಜಾನುಷ್ಠಾನದಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಕಣೋ ಅಂತ. ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಅದೇ ಶಾಸ್ತ್ರ, ಅದೇ ದೇವರು, ಅದಕ್ಕೆ ನಾವು ಪೂಜೆ ಮಾಡ್ತಕ್ಕಂಥದ್ದು. ಆ ರೀತಿ ನಾನು ಮಡಿಸಿಟ್ಕೊಂಡಿದ್ದೆ ಅಷ್ಟೇ, ಸ್ವಲ್ಪ ನಿಮಗೂ ವಿಭಿನ್ನ ರೀತಿಯಲ್ಲಿ ಕಾಣಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಗುರುಗಳೇ ನನಗೆ ಈ ಥರ ಬ್ಲೌಸ್ ಪೀಸ್ ಸಿಗ್ತಾಯಿಲ್ಲ, ನಾನು ಏನು ಮಾಡಲಿ ಅಂತ ತಾವು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಮಾಡಿಕೊಂಡು ನಾನು ನೆಕ್ಸ್ಟ್ ಟೈಮ್ ಎಲ್ಲ ಸಿಕ್ಕಿದ್ರೆ ಗುರುಗಳೇ ನೀವು ಕೈಗೆ ಸಿಗೋವಂಥ ಹೇಳಿ ಅಂತ ನೀವು ಹೇಳೋವಿಲ್ಲ.
ನಾರ್ಮಲ್ ಆಗಿರೋಂಥ ಬ್ಲೌಸ್ ಪೀಸ್ ಅಷ್ಟೇ. ನಾನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡಿಸಿಟ್ಟಿದ್ದೆ. ಇನ್ನು ಇದಾಯಿತು ಹಸಿರು ವರ್ಣದಲ್ಲಿರ್ತಕ್ಕಂಥ ಬ್ಲೌಸ್ ಪೀಸು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇಲ್ಲಿ ಒಂದು ಚೂರು ದೀಪ ಇದೆ, ಆ ದೀಪವನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ದೀಪ ಇರಬೇಕಾದ್ರೆ ಮನೆಯಲ್ಲಿ ದಯವಿಟ್ಟು ಜೋಪಾನ ತಂತ್ರಸಾರಗಳನ್ನು ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ. ನನ್ನ ಮಾತನ್ನು ಕೇಳೋದಾದರೆ ಈ ದೀಪವನ್ನು ಒಂದೆರಡು ಕ್ಷಣಗಳ ಕಾಲ ನಾನು ತಾಯಿ ಸರಸ್ವತಿ ಬಹಳ ವಿಶೇಷವಾಗಿ ದೀಪವನ್ನು ಈ ಭಾಗದಲ್ಲಿಟ್ಟು, ಈಗ ನಾನು ಈ ಜಾಗದಲ್ಲಿ ತಂತ್ರಸಾರವನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅಣುವನ್ನು ಮಾಡ್ಕೊಳ್ತೀನಿ. ಯಾಕೆಂದರೆ ದೇವಿ ಸರಸ್ವತಿಯನ್ನು ನಾನು ಏನಕ್ಕೆ ಇಟ್ಕೊಳ್ತೀನಿ ಹೇಳಿ? ಸಾಧಾರಣವಾಗಿ ಬಹಳ ವಿಶೇಷವಾಗಿ ನಾನು ಮಾತನಾಡ್ತಕ್ಕಂಥ ವನಸ್ಥಿರಿಯನ್ನು ಆರಾಧನೆಯನ್ನು ಮಾಡಬೇಕಾದ್ರೆ ತಾಯಿ ಸರಸ್ವತಿ ದೇವಿ ಬಹಳ ಮುಖ್ಯ. ದೇವಿಯ ಅನುಗ್ರಹ ಇಲ್ಲ ಅಂದರೆ ನಾವೇನನ್ನೂ ಕೂಡ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ದೇವಿಯ ಅನುಗ್ರಹ ನಮಗೆ ಬಹಳ ಮುಖ್ಯ. ಅದಕ್ಕೋಸ್ಕರ ದೇವಿಯ ಒಂದು ಪ್ರತಿಮೆ, ಅದರ ಜೊತೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ 5 ದೀಪ, 5 ಎಷ್ಟು ಸುಂದರವಾಗಿದೆ. ಅದನ್ನು ನಾನು ಇಟ್ಕೊಂಡಿದ್ದೇನೆ ದೇವಿಗೆ ಆರಾಧನೆಯನ್ನು ಮಾಡಲಿಕ್ಕೋಸ್ಕರ. ಇನ್ನು ಈಗ ತಂತ್ರಸಾರವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಮಯ. ಆದರೆ ಒಂದು ಸಣ್ಣ ವಿರಾಮದ ನಂತರ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ತಾವು ಹೀಗೋಗಿ ಹಾಗೆ ಬನ್ನಿ. ತಾವೂ ಕೂಡ ವಸ್ತ್ರವನ್ನೆಲ್ಲವನ್ನೂ ಕೂಡ ಹಾಸಿ ರೆಡಿ ಇಟ್ಕೊಂಡಿರಿ. ರಂಗೋಲಿಯನ್ನು ಕೈಯಲ್ಲಿ ಇಟ್ಕೊಂಡಿರಿ. ಸಾಮಗ್ರಿಗಳನ್ನು ಎಲ್ಲವನ್ನೂ ಕೂಡ ಅಣು ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಹೋಗಿ ಎದ್ದೋಗೋದು ಬರ್ತಕ್ಕಂಥದ್ದು ಮಾಡಬೇಡಿ. ಒಂದು ಸತಿ ಕೂತ್ರೆ ಎಲ್ಲವನ್ನೂ ಕೂಡ ಚಕ 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 ಅಂತ ಮುಗಿಸ್ಬಿಡ್ಬೇಕು. 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ ಈ ರೀತಿಯಾಗಿ ನಾವು ಹಾಕ್ಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರ. 6 ರೇಖೆ ಉಳ್ಳಂತಹ ನಕ್ಷತ್ರವನ್ನು ಹಾಕಿಕೊಂಡಿದ್ದಾದ ನಂತರ ನಕ್ಷತ್ರದ ಅಷ್ಟೂ ದಿಕ್ಕಿನಲ್ಲೂ ಕೂಡ, ಅಷ್ಟೂ ತುದಿಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಪದ್ಮಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿ ಪರವಾಗಿಲ್ಲ ಅಲ್ವಾ? ಶ್ರೀನಿವಾಸ್ ಗುರೂಜಿರವರು ಬಂದು 1 ವರ್ಷ ಆದಮೇಲೆ, 1 ವರ್ಷ ನನಗೆ ಗೊತ್ತಿರೋ ಪ್ರಕಾರ 1 ವರ್ಷ 6ನೇ ತಿಂಗಳು 5ನೇ ತಿಂಗಳು ಪಾದಾರ್ಪಣೆ ಮಾಡಿದೆ ಮನೋಗತ ಪ್ರಶ್ನಾತಂತ್ರ. ಸ್ವಲ್ಪ ರಂಗೋಲಿನ ಇನ್ನೂ ಚೆನ್ನಾಗಿ ಹಾಕೋದು ಕಲ್ತಿದ್ದೀನಿ ನಾನು. ನೀವೇ ಹೇಳಬೇಕೆಲ್ಲ. ಮೊದಲಿಗಿನ್ನ ಪರವಾಗಿಲ್ವಾ? ತಾವು ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪದ್ಮಾಕಾರವನ್ನು ಹಾಕಿಕೊಂಡಿದ್ದಾದ ನಂತರ ಈ ಒಂದು ಏನಿದೆ ನಕ್ಷತ್ರ ಏನಿದೆ ಇದರ ಮಧ್ಯದಲ್ಲೂ ಕೂಡ ಇನ್ನೊಂದು ಸಣ್ಣ ನಕ್ಷತ್ರವನ್ನು ತಾವು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ನಕ್ಷತ್ರ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಇದಾದ ಮೇಲೆ ಇಲ್ಲಿ ನಕ್ಷತ್ರವನ್ನು ಹಾಕಿಕೊಂಡಾದ ಮೇಲೆ ಇಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ಪದ್ಮದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಮತ್ತು ಇದರಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದರಲ್ಲಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದರಲ್ಲಿ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದರೊಳಗಡೆ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ರೀತಿಯಾಗಿ ಇದಾದ ಮೇಲೆ ಇದರೊಳಗಡೆ ಸಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ರೀತಿಯಾಗಿ ನೋಡಿ, ಶ್ರೀಂ ಐಂ ಕ್ಲೀಂ ರಂ ಗಂ ಸಂ, ಶ್ರೀಂ ಐಂ ಕ್ಲೀಂ ರಂ ಗಂ ಸಂ. ಈ ರೀತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಬರೆದುಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ? ರಂಗೋಲಿಯನ್ನು ತೆಗೆದು ಪಕ್ಕದಲ್ಲಿ ಇಡ್ತಕ್ಕಂಥದ್ದು. ಪಕ್ಕದಲ್ಲಿಟ್ಟಿದ್ದಾದ ನಂತರ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಿ. ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಎಲ್ಲ ಪದ್ಮಗಳಲ್ಲೂ ಮತ್ತು ಮಧ್ಯಭಾಗದಲ್ಲೂ ಅರಿಶಿನ ಕುಂಕುಮವನ್ನು ಒಂದೊಂದು ಚಿಟಿಕೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಈಗ ತಾವೆಲ್ಲರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಶ್ರೀಂ 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 ಶ್ರೀಂ. ಈ ರೀತಿಯಾಗಿ ಶ್ರೀಂ 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 ಶ್ರೀಂ. ಈ ರೀತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಸಿಂಧೂರವನ್ನು ತೆಗೆದುಕೊಳ್ತಕ್ಕಂಥದ್ದು. ಈಗ ಬಹಳ ವಿಶೇಷವಾಗಿ ಸಿಂಧೂರವನ್ನು ಇದನ್ನು ಹಾಕಬೇಕಾದ್ರೂ ಕೂಡ
ತಾವು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪಠನೆ ಮಾಡಬೇಕು. ಶ್ರೀರಾಮ ಜಯ ಸೀತಾರಾಮ ಎಂಬತಕ್ಕಂಥ ನಾಮಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಶ್ರೀರಾಮ ಜಯ ಸೀತಾರಾಮ, 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 ಶ್ರೀರಾಮ ಜಯ ಸೀತಾರಾಮ. ಈ ರೀತಿಯಾಗಿ ಸಿಂಧೂರವನ್ನು ಹಾಕಿಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ ಸಾಂಬ್ರಾಣಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಸಾಂಬ್ರಾಣಿಯನ್ನು ತೆಗೆದುಕೊಂಡು ಅಷ್ಟು ಭಾಗದಲ್ಲಿ ನಾನು ಎಲ್ಲೆಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿದ್ದೇನೋ ಅದಷ್ಟು ಭಾಗದಲ್ಲೂ ಕೂಡ ಸಾಂಬ್ರಾಣಿಯನ್ನು ಹಾಕ್ತಕ್ಕಂಥದ್ದು. ಶ್ರೀರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ಸೀತಾರಾಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಬಿಳಿ ಸಾಸಿವೆ ಮರಳ ಮಾತಂಗಿಯನ್ನು ತೆಗೆದುಕೊಂಡು ಇದನ್ನು ಅಷ್ಟೇ ಒಂದೊಂದು ಚಿಟಿಕೆ ದೇವಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ತಾವು ಕಾಲಭೈರವೇಶ್ವರರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಮೃತ್ಯುಂಜಯರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿಯನ್ನು ಒಂದೊಂದು ಚಿಟಿಕೆ ಹಾಕ್ತಕ್ಕಂಥದ್ದು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತ ಆತು ಏತೆ ಸಹಸ್ರಮೈ ಶಂಪಾಶ ಮೃತ್ಯೋ ಮೃತ್ಯಾಯ ಹಂತವೇ ತಾನಿಜ್ಞಸ್ಯ ಮಾಯಾ ಸರ್ವಾನವ ಯಜಾಮಹೇ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ. ಮಹಾಮೃತ್ಯುಂಜಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಇನ್ನು ಇದೆಲ್ಲವೂ ಕೂಡ ಆದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ 4 ಬಟ್ಲಡಿಕೆ ಅಂತ ಹೇಳಿದ್ದೆ. ಆ 4 ಬಟ್ಲಡಿಕೆಯನ್ನು ಈ ತುದಿಗಳಲ್ಲಿ 4 ಬಟ್ಲಡಿಕೆಯನ್ನು ಇಡತಕ್ಕಂಥದ್ದು. ಈ ರೀತಿಯಾಗಿ ನೋಡಿ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಗಮನಿಸಿದ್ರಾ? ಈ ರೀತಿಯಾಗಿ 4 ತುದಿಗಳಲ್ಲಿ 4 ಬಟ್ಲಡಿಕೆಯನ್ನು ಇಡತಕ್ಕಂಥದ್ದು. ಇದಾದ ಮೇಲೆ ಈ ಭಾಗದಲ್ಲಿ ಒಂದು ಅರಿಶಿಣದ ಕೊಂಬು, ಈ ಭಾಗದಲ್ಲಿ ಒಂದು ಅರಿಶಿಣದ ಕೊಂಬು, ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಅರಿಶಿಣದ ಕೊಂಬನ್ನು ಇಡತಕ್ಕಂಥದ್ದು. ಈ ರೀತಿಯಾಗಿ ಎಡಬುರಿ ಮತ್ತೆ ಬಲಬುರಿ, ಒಂದು ಎಡಬುರಿಯನ್ನು ಮುಂಭಾಗದಲ್ಲಿ, ಇನ್ನೊಂದು ಬಲಬುರಿಯನ್ನು ಹಿಂಭಾಗದಲ್ಲಿ, ಈ ರೀತಿಯಾಗಿ ಇಡತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಈಗ ಕಮಲಾಕ್ಷಿ ಬೀಜವನ್ನು ಇದರ ಮಧ್ಯಭಾಗದಲ್ಲಿ 4 ಬೀಜವನ್ನು ಕೂಡ ಇದರ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಡತಕ್ಕಂಥದ್ದು. ಕಮಲಾಕ್ಷಿ ಬೀಜವನ್ನು ಇದರ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಡತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ನೀಟಾಗಿ ಗೆಜ್ಜೆ ವಸ್ತ್ರವನ್ನು ಬಿಡಿಸ್ಕೊಂಡು, ಎಲ್ಲವೂ ಕೂಡ ಗೆಜ್ಜೆ ವಸ್ತ್ರ ಭಿನ್ನವಾಗದಿರೋ ರೀತಿ ನೀಟಾಗಿ ಇದನ್ನು ತೆಗೆದುಕೊಂಡು ಗೆಜ್ಜೆ ವಸ್ತ್ರವನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಹಾಕಿ. ಗೆಜ್ಜೆ ವಸ್ತ್ರದ 2 ತುದಿಗಳು ಸೇರಬೇಕು. ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಹಾಕ್ತಕ್ಕಂಥದ್ದು. ಇದಾದ ನಂತರ ತಾವು ಈಗ ಬಹಳ ವಿಶೇಷವಾಗಿ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕು. ನೋಡಿ, ದೇವರ ಅನುಗ್ರಹ ಎಷ್ಟರ ಮಟ್ಟಿಗೆ ನಮಗಿದೆ ಅನ್ನೋದಕ್ಕೆ ಇದೇ ನಿದರ್ಶನ. ಏನು ಗುರುಗಳೇ ಸಾಧಾರಣವಾಗಿ ಹಿಂಗೆ ಹೇಳ್ತಾ ಇದ್ದೀರಾ ಅಂತಂದು ತಾವು ಅನ್ಕೊಬೋದು. ಇಲ್ಲಿ ನಾನೇನೋ ಸ್ಪೆಷಲಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಈಗ ತಾನೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಈಗ ನಾನು ತಿಳಿಸ್ತಾ ಇರೋ ತಂತ್ರಸಾರ ಎಲ್ರಿಗೂ ಒಳ್ಳೇದಾಗಬೇಕಮ್ಮ ಅಂತ ಹೇಳಿ ಧೂಪವನ್ನು ಹಚ್ಚಬೇಕಾದ್ರೆ ಇಲ್ಲಿ ತಾಯಿ ಸರಸ್ವತಿಯ ತಲೆ ಮೇಲಿರ್ತಕ್ಕಂಥ ಆ ಒಂದು ಕೆಂಪು ಬಣ್ಣದ ಹೂವು ತಾನಾಗ್ತಾನೆ ಪ್ರಸಾದ ಆಯಿತು. ಗಮನಿಸ್ತಾ ಇದ್ದೀರಿ ನೋಡಿ, ಕೆಂಪು ವರ್ಣದ ಹೂವು ಇಲ್ಲಿತ್ತು ದೇವಿ ತಲೆ ಮೇಲೆ, ಇಲ್ಲಿದ್ದು ಈ ರೀತಿಯಾಗಿ ಪ್ರಸಾದ ಆಯಿತು. ದೇವರ ಅನುಗ್ರಹ ಇದೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ತಂತ್ರಸಾರ 100% 100ಕ್ಕೆ 100 ಅಕ್ಷರ ಸಹ ಸತ್ಯ ಕಾರ್ಯಸಿದ್ಧಿ ಆಗುತ್ತೆ. ತಂತ್ರಸಾರ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಈಗ ಇದೆಲ್ಲವೂ ಕೂಡ ಆದಮೇಲೆ ಪುಷ್ಪದಿಂದ ಬಹಳ ವಿಶೇಷವಾಗಿ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಪುಷ್ಪದಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಪುಷ್ಪದಿಂದ ಪೂಜೆ ಮಾಡಿದ್ದಾದ ನಂತರ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ
ತಂತ್ರಸಾರಕ್ಕೆ ಬಹಳ ವಿಶೇಷವಾಗಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ತಾಯಿ ಮಹಾಲಕ್ಷ್ಮಿಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ವಿ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಇನ್ನು ಬಹಳ ವಿಶೇಷವಾಗಿ ಪುಷ್ಪಾರ್ಚನೆ ಆದ ನಂತರ ಧೂಪವನ್ನು ಮಾಡ್ತಕ್ಕಂಥದ್ದು. ಓಂ ದಶಾಂಗಂ ದುಗ್ಲಂ ಧೂಪಂ ಸುಗಂಧಂಚ ಮನೋಹರಂ ಕಪಿಲಾಗೃತ ಸಂಯುಕ್ತಂ ಧೂಪೋ ಎಂ ಪ್ರತಿಗೃಹ್ಯತಾಂ ದಿವ್ಯ ಧೂಪಮಾಘ್ರಾಪಯಾಮಿ ಧೂಪಂ ದರುಶಯಾಮಿ. ಧೂಪ ಆಯಿತು. ಮತ್ತು ಈಗ ದೀಪ, ಬಹಳ ವಿಶೇಷವಾಗಿ ದೇವಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು, ತಂತ್ರಸಾರಕ್ಕೆ ಆರತಿಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧುವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಓಂ ಮಹಾಲಕ್ಷ್ಮೀ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ದೇವಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿಗೆ ನಮ್ಮ ತಂತ್ರಸಾರ ಸಂಪೂರ್ಣವಾಯಿತು, ಸಂಪನ್ನವಾಯಿತು. ಈಗ ಈ ತಂತ್ರಸಾರ ನಾವು ಮುಂದೆ ಹೇಗೆ ಗುರುಗಳೇ ಇದನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸೋದು ಹೇಗೆ? ತಂತ್ರಸಾರವನ್ನೇನೋ ಮಾಡಿದ್ದಾಯಿತು, ಇದಾದಮೇಲೆ ಇದರ ವಿಸರ್ಜನೆ ಹೇಗೆ ಎಂಬತಕ್ಕಂಥದ್ದನ್ನು ತಾವು ಕೇಳ್ಬೋದು. ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ, ತಂತ್ರಸಾರವನ್ನು ಸಂಪೂರ್ಣವಾಗಿ ಆರತಿಯನ್ನು ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಈ 4 ಬಟ್ಲಡಿಕೆಯನ್ನು ತೆಗೆದುಕೊಳ್ಳಿ. 4 ಬಟ್ಲಡಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ 2 ಅರಿಶಿಣದ ಕೊಂಬನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಎಡಮುರಿ ಬಲಮುರಿಯನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಬಹಳ ವಿಶೇಷವಾಗಿ ಇಲ್ಲಿ 4 ಕಮಲಾಕ್ಷಿ ಬೀಜ ಇದೆ. ಈ 4 ಕಮಲಾಕ್ಷಿ ಬೀಜವನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು. ನಾಲ್ಕು ಕಮಲಾಕ್ಷಿ ಬೀಜ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇದನ್ನು ಸಂಪೂರ್ಣವಾಗಿ ತಾವು ಭದ್ರಪಡಿಸ್ಕೊಳ್ಳಿ. ನಾನು ಇಲ್ಲಿ ಸೈಡಲ್ಲಿ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೇನೆ. ಇದೇ ಮುಖ್ಯ, ನಿಜವಾಗ್ಲೂ ಇದೇ ಮುಖ್ಯ. ಈಗ ಹೇಳ್ತೀನಿ ಏನು ಅಂತ. ಇದಕ್ಕಿಂತ ಮುಂಚೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಎಲ್ಲೆಲ್ಲಿ ನಾವು ಸಿಂಧೂರವನ್ನು ಹಾಕಿದ್ದೇವೋ ಆ ಅಷ್ಟು ಪದ್ಮಗಳಲ್ಲಿ ಮತ್ತು ಮಧ್ಯಭಾಗದಲ್ಲಿ ನಿಮ್ಮ ಉಂಗುರದ ಬೆರಳಿನಲ್ಲೇ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತಾ ಆ ಸಿಂಧೂರ ಅರಿಶಿನ ಕುಂಕುಮ ಮಿಶ್ರಿತವಾಗಿರ್ತಕ್ಕಂಥ ಆ ಒಂದು ದಿವ್ಯ ಸ್ವರೂಪ ದ್ರವ್ಯವನ್ನು ನಾವು ನಮ್ಮ ಆ ಒಂದು ಉಂಗುರದ ಬೆರಳಿಗೆ ಹಚ್ಕೊಳ್ಬೇಕು. ಈ ರೀತಿಯಾಗಿ ಶ್ರೀಂ 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 ಈ ರೀತಿಯಾಗಿ ನಾವು ಹಚ್ಕೊಳ್ತಕ್ಕಂಥದ್ದು. ಹಚ್ಕೊಂಡಿದ್ದಾದ ನಂತರ ಈ ಒಂದು ಪ್ರಸಾದವನ್ನು ನಿಮ್ಮ ಲಲಾಟಕ್ಕೆ ಇಟ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಶ್ರೀಂ ಮತ್ತು ನಿಮ್ಮ ಕಂಠ ಶ್ರೀಂ ಮತ್ತು ನಿಮ್ಮ ಎದೆಯ ಭಾಗ ಶ್ರೀಂ, ನಿಮ್ಮ 2 ಹಸ್ತಗಳು ಶ್ರೀಂ, ನಿಮ್ಮ 2 ಭುಜಗಳು ಶ್ರೀಂ. ಈ ರೀತಿಯಾಗಿ ಇದಿಷ್ಟು ಭಾಗಕ್ಕೆ ಇಲ್ಲಿರ್ತಕ್ಕಂಥ ಈ ಒಂದು ಸಿಂಧೂರವನ್ನು ಹಚ್ಕೊಳ್ತಕ್ಕಂಥದ್ದು. ಹಚ್ಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಮುಂದಿನ ಕೆಲಸ ಏನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದಷ್ಟು ಸಾಮಗ್ರಿಗಳು, 2 ಅರಿಶಿಣದ ಕೊಂಬು, 4 ಬಟ್ಲಡಿಕೆ, 4 ಕಮಲಾಕ್ಷಿ ಬೀಜ, ಎಡಮುರಿ ಬಲಮುರಿ, ಇವಿಷ್ಟನ್ನು ಕೂಡ ತಾವು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಬೇಕು. ಇವಿಷ್ಟನ್ನು ಗಂಡು ಮಕ್ಕಳಾದರೆ ತಾವು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ಬ್ಯಾಗ್ ನಿಮ್ಮ ಜೊತೆ ಇರಬೇಕು. ಇದನ್ನು ನಾನು ಈಗಲೇ ಹೇಳ್ತಾ ಇದ್ದೇನೆ. ಈ ಬ್ಯಾಗು ನಿಮ್ಮ ಜೊತೆನೇ ಇರಬೇಕು, ಇದು ನಿಮ್ಮ ಹತ್ರನೇ ಇರಬೇಕು. ಗಂಡು ಮಕ್ಕಳು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಇದು ಬಹಳ ಮುಖ್ಯ. ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಬೇಕಾದ್ರೆ ಇದರೆಲ್ಲ ಈ ರೀತಿ ಇರ್ತಾರ ಗುರುಗಳೇ, ಇದನ್ನ ಹಿಂಗೆ ಇಟ್ಕೊಂಡ್ರೆ ಸಮಸ್ಯೆನ? ತಾವು ಒಂದು ಕೆಲಸ ಮಾಡ್ಬೋದು. ಇದನ್ನು ತಾವು ಒಂದು ಪೇಪರ್ನಲ್ಲೋ ಇಲ್ಲ ಅಂದರೆ ವಿಳೆದೆಲೆಯ ಸಹಾಯವನ್ನು ತಗೊಂಡು ಒಂದು ಪೇಪರ್ ಮೇಲೆ ವಿಳೆದೆಲೆಯನ್ನು ಇಟ್ಕೊಂಡು ಆ ವಿಳೆದೆಲೆಯ ಮಧ್ಯಭಾಗದಲ್ಲಿ ದ್ರವ್ಯಗಳನ್ನು ಇಟ್ಕೊಂಡು ಒಂದು ಪಟ್ಟಣದ ಆಕಾರದಲ್ಲಿ ತಾವು ಕಟ್ಕೊಂಡು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ.
ತಾವು ಇಟ್ಕೊಳ್ಬೇಕಾದ್ರೆ ಒಂದು ಚೂರು ಒಂದೊಂದು ಚಿಟಿಕೆ ಅಷ್ಟೂ ದ್ರವ್ಯಗಳನ್ನು ಕೂಡ ಒಂದೊಂದು ಚಿಟಿಕೆ ಇದರೊಳಗಡೆ ಹಾಕ್ಕೊಂಡು ಆ ಒಂದು ಪೇಪರ್ನೊಳಗಡೆ ಹಾಕ್ಕೊಂಡು ಅದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಇದನ್ನು ನಿಮ್ಮ ಜೊತೆ ಇಟ್ಕೊಂಡು ತಾವು ವ್ಯಾಪಾರದ ಜಾಗಕ್ಕೋ ವ್ಯವಹಾರದ ಜಾಗಕ್ಕೋ ಇಲ್ಲ ತಾವೇನು ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಜಾಗಕ್ಕೋ ಆ ಒಂದು ಸಂಕಲ್ಪದ ಕುರಿತಾಗಿ ತಾವು ಮುಂದೆ ಹೊರದಿದ್ದೇ ಆದರೆ ಅಕ್ಷರಶಃ ಸತ್ಯ, ಇದು ನಾನು ನಿಜ, ತಾಯಿಯ ಅನುಗ್ರಹವೂ ಕೂಡ ಆಗಿದೆ, ನಿಮ್ಮ ಕೆಲಸ ಕಡಾಖಂಡಿತವಾಗಿ ಕಾರ್ಯಸಿದ್ಧಿ ಆಗೇ ಆಗ್ತಕ್ಕಂಥದ್ದು ಖಚಿತ, ಇದು ನಿಶ್ಚಿತ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗೇ ಆಗತ್ತೆ. ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ, ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದು ನಿಸ್ಸಂದೇಹವಾಗಿ. ಯಾವುದೇ ರೀತಿಯ ಸಂದೇಹವೂ ಬೇಡ, ಸಂಶಯವೂ ಬೇಡ, ಭಯವೂ ಬೇಡ, ಆತಂಕವೂ ಬೇಡ, ಮಿಶ್ರ ಆಲೋಚನೆನೂ ಬೇಡ, ದ್ವಂದ್ವ ಮನಸ್ಥಿತಿನೂ ಬೇಡ. ಎಲ್ಲವನ್ನು ತ್ಯಜಿಸಿ ಪಕ್ಕಕ್ಕಿಟ್ಟು ದೂರ ಅದು ಬ್ಯಾಗ್ ಗಂಟು ಹಾಕಿ, ಆ ಗಂಟನ್ನು ಬಿಸಾಕಿ ಪಕ್ಕದಲ್ಲಿ ಹಾಕಿ ಅಚಲ ಪ್ರಾರ್ಥನೆ, ಆಸಕ್ತಿಯುಕ್ತರಾಗಿ ಒಂದು ಸಂಕಲ್ಪ, ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಿ ನಾನು ಮಾಡೇ ಮಾಡ್ತೀನಿ, ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಧೈರ್ಯ ಇರಲಿ. ಆದರೆ ಅತಿಯಾದ ಆತ್ಮನಂಬಿಕೆ ಸಲ್ಲದ್ದು ಬೇಡ. ಅತಿಯಾದ ಆತ್ಮನಂಬಿಕೆ ನಮಗೆ ಬೇಡ, ಅದರ ಅವಶ್ಯಕತೆ ಇಲ್ಲ. ಆತ್ಮನಂಬಿಕೆ ಎಂಬತಕ್ಕಂಥದ್ದು ಬೇಕು. ಈ ಒಂದು ತಂತ್ರಸಾರ ತಾಯಿ ಮಹಾಲಕ್ಷ್ಮಿ ನನ್ನ ಜೊತೆ ಇದ್ದಾಳೆ, ದೇವಿ ನನ್ನ ಜೊತೆ ಇದ್ದಾಳೆ ಎಂಬತಕ್ಕಂಥ ಒಂದು ಧೈರ್ಯದಿಂದ ತಾವು ಮುನ್ನುಗ್ಗಿದ್ದೇ ಆದರೆ 100ಕ್ಕೆ 100 ಸತ್ಯ ತಾವು ಈ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಎಂತಹ ಸಮಸ್ಯೆಗಳಿರಲಿ, ಯಾರೇ ವಿರೋಧ ಮಾಡಲಿ, ಎಂತಹ ಸಮಸ್ಯೆಗಳಿದ್ರಾಗ್ಲಿ, ಯಾರೇ ನಿಮ್ಮ ಕೆಲಸಕ್ಕೆ ಕುಂಠಿತ ಮಾಡಬೇಕು ಅಂತ ಮುಂದೆ ಬಂದ್ರೂ ಕೂಡ ಎಲ್ಲರೂ ಕೂಡ ತಾನಾಗ್ತಾನೆ ಸುಮ್ಮನೆ ಆಗ್ತಾರೆ. ಇದು ಆಶ್ಚರ್ಯಚಕಿತ, ಪ್ರತಿಯೊಬ್ಬರೂ ಕೂಡ ಅನುಭವಿಸಿ ನೋಡಬಹುದು. ಯಾವುದೇ ರೀತಿ ದುಶ್ಚಟಗಳ ಚಟುವಟಿಕೆಗಳಲ್ಲಿ ನಡೆಯೋದೇ ಇಲ್ಲ, ದುಷ್ಟಶಕ್ತಿಗಳ ಚಟುವಟಿಕೆಗಳು ನಡೆಯೋದಿಲ್ಲ. ತಾಯಿ ಮಹಾಲಕ್ಷ್ಮಿ ನಿಮ್ಮ ಜೊತೆ ಇದ್ದಾಳೆ. ಬಹಳ ವಿಶೇಷವಾಗಿರತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದರ ಆಚರಣೆಯನ್ನು ಮಾಡಿ ಇದರ ಸಂಪೂರ್ಣ ಲಾಭವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ನಾವು ಈ ಒಂದು ತಂತ್ರಸಾರವನ್ನು ತಿಳ್ಕೊಂಡಿದ್ದಾಯಿತು, ತಂತ್ರಸಾರದ ವಿಸರ್ಜನೆಯನ್ನು ತಿಳ್ಕೊಂಡಿದ್ದಾಯಿತು. ವಿಸರ್ಜನೆ ಈಗ ಇಲ್ಲಿರ್ತಕ್ಕಂಥ ವಸ್ತ್ರವನ್ನು ಇದೇ ರೀತಿ ಗಂಟು ಕಟ್ಟಿ ಯಾವುದಾದ್ರೂ ಹಸಿರು ಗಿಡದ ಬುಡದ ಹತ್ರನೋ ಇಡಿ, ಇಲ್ಲಾಂದರೆ ಬೇವಿನ ಮರದ ಬುಡದ ಹತ್ರ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಸಾಕು. ಇದಿಷ್ಟನ್ನು ಮಾಡಿದ್ರೆ ಸಾಕು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬೇವಿನ ಮರದ ಬುಡದ ಹತ್ರ ಇಲ್ಲಾಂದರೆ ಹಸಿರು ಗಿಡದ ಬುಡದ ಹತ್ರ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಇದರ ಸಂಪೂರ್ಣ ವಸ್ತ್ರವನ್ನು ಈ ರೀತಿಯಾಗಿ ನೋಡಿ, ಹೀಗೆ ಈ ರೀತಿಯಾಗಿ ಇದರೊಳಗಡೆ ಇರೋ ದ್ರವ್ಯಗಳು ಆಚೆ ಬೀಳದೇ ಇರೋ ರೀತಿ ಇದನ್ನು ಈ ರೀತಿಯಾಗಿಟ್ಟು ಈ ವಸ್ತ್ರವನ್ನು ಇದೇ ರೀತಿ ಎತ್ಕೊಂಡೋಗಿ ಚಿಕ್ಕದಾಗಿ ಚಕ್ಕಟವಾಗಿ ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಇಟ್ಬಿಡಿ, ಇಲ್ಲಾಂದರೆ ಯಾವುದಾದ್ರೂ ಬೇವಿನ ವೃಕ್ಷದ ಬುಡದ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸಾಕು. ಇಲ್ಲಿಗೆ ನಿಮ್ಮ ತಂತ್ರಸಾರ ಸಂಪೂರ್ಣವಾಗಿ ಸಂಪನ್ನವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಂತ್ರಸಾರವನ್ನು ಈಗಲೇ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಬಹಳ ವೇಗವಾಗಿ ತಿಳಿಸ್ತೀನಿ. ತಂತ್ರಸಾರ ತಾವು ಅಂದುಕೊಂಡಂತೆ ನಾನು ಹೇಳ್ತಾ ಇದ್ದೀನಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಹೌದು, ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆದರೆ ತಂತ್ರಸಾರ ಬಹಳ ಈಸಿಯಾಗಿರ್ತಕ್ಕಂಥದ್ದೇ. ತಾವು ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಾಡುವ ಕ್ರಮ ಈಸಿಯಾಗಿದೆ, ಸುಲಭವಾಗಿದೆ. ಹಂಗಂತ ಹೇಳಿ ತಾವೇನಾದರೂ ಅದನ್ನು ಎಲ್ಲೋ ಒಂದು ಕಡೆ ಆ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರಾ ಅದನ್ನು ನಾರ್ಮಲ್ ಆಗಿ ತಾವು ಬಿಟ್ಟಿದ್ದೇ ಆದರೆ, ಏನೋ ಮಾಡಬೇಕು ಗುರುಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಾಡಿದ್ದೇ ಆದರೆ ಅದು ಫಲಿಸ್ತಕ್ಕಂಥದ್ದಲ್ಲ. ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾ, ಭಕ್ತಿ, ಆಸಕ್ತಿಯುಕ್ತರಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದೇ ಆದರೆ ನಿಜಕ್ಕೂ ತಂತ್ರಸಾರವನ್ನು ಮಾಡ್ತಾನೆ ತಂತ್ರಸಾರ ಮಾಡಿದ ಒಂದು ವಾರದ ಒಳಗಡೆನೆ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ರಿಸಲ್ಟ್ಸನ್ನು ತಾವು ನೋಡ್ತೀರಿ. ಇದಕ್ಕೆ ತಾವೇ ನಿದರ್ಶನವಾಗಿ ಭಾನುವಾರದ ಕಾರ್ಯಕ್ರಮಕ್ಕೆ ಪತ್ರವೂ ಮಾಡಬೇಕು, ಕರೆನೂ ಮಾಡಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು ತಾವೇ. ಇಲ್ಲ ಗುರುಗಳೇ, ಇದರ ವಿಶೇಷ ಸಾಕಷ್ಟು ಇದೆ, ಶಕ್ತಿ ಸಾಕಷ್ಟು ಇದೆ ಅಂತ ಹೇಳಿ. ಮೊದಲನೇದಾಗಿ ಅಂಕೋಲಾ ಕಡ್ಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಅಂಕೋಲಾ ಕಡ್ಡಿ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗತ್ತೆ. ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡತಕ್ಕಂಥ ಸ್ಥಳ ಆ ಒಂದು ಅಂಗಡಿ, ಆ ಒಂದು ಜಾಗದಲ್ಲಿ ಅಂಕೋಲಾ ಕಡ್ಡಿ ಸಿಗ್ತಕ್ಕಂಥದ್ದೇ. ಬಹಳ ಜೋಪಾನ. ಅಂಕೋಲಾ ಕಡ್ಡಿನಲ್ಲಿ ಮುಳ್ಳು ಬಹಳ ಚೂಪಾಗಿರ್ತಕ್ಕಂಥದ್ದಿರುತ್ತೆ. ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಉತ್ತಮ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಅಂಕೋಲಾ ಕಡ್ಡಿ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ನಾನು ಬಹಳ ಚಿಕ್ಕದಾಗಿರ್ತಕ್ಕಂಥದ್ದನ್ನೇ ತೊಗೊಂಡಿದ್ದೇನೆ. ಚಿಕ್ಕದಾಗಿದ್ರೇ ಸಾಕು. ಇದರಲ್ಲಿ ದೊಡ್ಡದು ಬರುತ್ತೆ, ದೊಡ್ಡದು ತೊಗೊಳ್ಳಿ ತಮ್ಮ ಶಕ್ತಿಯಾನುಸಾರ. ಅಂದರೆ ನಿಮ್ಮ ವಾಸ್ತುಗೃಹದಲ್ಲಿ ಇದನ್ನು ತಾವು ಯಾವ ರೀತಿ ಪೂಜಾನುಷ್ಠಾನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಆದರೆ ಚಿಕ್ಕದಾಗಿದ್ದರೆ ಸಾಕು, ಸಂತೋಷ, ಇಷ್ಟಿದ್ರೆ ಸಾಕು. ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಅಂಕೋಲಾ ಕಡ್ಡಿ
ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಬಿಳಿ ಸಾಸಿವೆ ಮರಳ ಮಾತಂಗಿ ಇದರ ಸಹಾಯದಿಂದ ಮಾಡತಕ್ಕಂಥ ಅನುಷ್ಠಾನಗಳು ಸಾಕಷ್ಟು ತಿಳಿಸ್ತಾ ಇರ್ತವೆ. ಬಿಳಿ ಸಾಸಿವೆ ಮರಳ ಮಾತಂಗಿ ತಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಬಿಳಿ ಸಾಸಿವೆ ಮರಳ ಮಾತಂಗಿ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಬಿಳಿ ಸಾಸಿವೆ ಮರಳ ಮಾತಂಗಿ. ಈಗ ನಾನು ತೋರಿಸ್ತಕ್ಕಂಥ ಈ ಒಂದು ದ್ರವ್ಯ ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರಕ್ಕೆ ಮತ್ತಷ್ಟು ಮೆರುಗನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು, ಮತ್ತಷ್ಟು ಶಕ್ತಿಯನ್ನು ತುಂಬತಕ್ಕಂಥದ್ದು ಈ ಒಂದು ದ್ರವ್ಯ. ಇದೇನಪ್ಪ? ಕೆಂಪು ಗುಲಗಂಜಿ. ಕೆಂಪು ಗುಲಗಂಜಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇದನ್ನು ನಾನೇನು ಇದರಲ್ಲಿ ಇನ್ನೇನು ವಿಶೇಷ ಇದೆ ಅಂತ ಏನೂ ಇಲ್ಲ. ಕೆಂಪು ಗುಲಗಂಜಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಇದೂ ಕೂಡ ನೀವು ಸಾಕಷ್ಟು ಶ್ರಮಪಟ್ಟು ತೊಗೊಂಡು ಬರಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ. ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೆಂಪು ಗುಲಗಂಜಿ ಅಂತ ನಾವು ಕೇಳಿದ್ದೆ ಆದರೆ ನಿಮಗಿದು ಲಭ್ಯವಾಗ್ತಕ್ಕಂಥದ್ದೇ, ಅಂದರೆ ನಿಮಗೆ ಸಿಗ್ತಕ್ಕಂಥದ್ದೇ. ಇದರಲ್ಲಿ ಯಾವುದೇ ರೀತಿ ಸಂಶಯಗಳಿಲ್ಲ. ಕೆಂಪು ಗುಲಗಂಜಿ ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಕೆಂಪು ಗುಲಗಂಜಿ. ಇನ್ನು ಕೆಂಪು ಗುಲಗಂಜಿ ಆದ ನಂತರ ಕಾಳುಮೆಣಸು. ಕಾಳುಮೆಣಸು ಅಷ್ಟೇ ನಾನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ದೇನೆ. ಹಂಗಂತ ಹೇಳಿ ತಾವು ಇಷ್ಟನ್ನೂ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ಕಾಳುಮೆಣಸು ಒಂದು 4ರಿಂದ 5 ಕಾಳು ಇದ್ರೆ ಸಾಕು. ಕೆಂಪು ಗುಲಗಂಜಿನೂ ಅಷ್ಟೇ, ಅದು ಕೂಡ ಅಷ್ಟೇ ಒಂದು ಸ್ವಲ್ಪ ಮಾತ್ರ ಇದ್ರೆ ಸಾಕು. ಅದನ್ನು ಕೂಡ ಒಂದು 4ರಿಂದ 5 ಗುಲಗಂಜಿ ಇದ್ರೆ ಸಾಕು. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಕಾಳುಮೆಣಸು ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಕಾಳುಮೆಣಸು ಆಯಿತು. ಇನ್ನು ಬಹಳ ವಿಶೇಷವಾಗಿ ಅರಿಶಿಣದ ಕೊಂಬು. ಅರಿಶಿಣದ ಕೊಂಬು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ವಸ್ತುಗೃಹದಲ್ಲೂ ಕೂಡ ಇರ್ತಕ್ಕಂಥದ್ದೇ ಅರಿಶಿಣದ ಕೊಂಬು ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಇಲ್ಲಿ ಮತ್ತೊಂದು ದ್ರವ್ಯ ಜಾಕಾಯಿ. ಜಾಕಾಯಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಜಾಕಾಯಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಈ ರೀತಿಯಾಗಿರ್ತಕ್ಕಂಥದ್ದು ಜಾಕಾಯಿ. ಪ್ರತಿ ಗ್ರಹಣದ ಕಾಲದಲ್ಲೂ ಕೂಡ ಜಾಕಾಯಿನಿಂದ ತಯಾರಿಸ್ಕೊಳ್ತಕ್ಕಂಥ ಕಪ್ಪು ಅಂಜನ ಅದು ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ಒಂದು ವಿಚಾರವಾಗಿ ಜಾಕಾಯಿಯನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆದರೆ ಕೆಂಪು ವಸ್ತ್ರ. ಕೆಂಪು ವಸ್ತ್ರ ನೋಡಿ, ನಾನು ಹೇಳಿದೆ ಒಂದು ಸಣ್ಣ ವಸ್ತ್ರ ಇಟ್ಕೊಳ್ಳಿ ಸಾಕು. ಇಷ್ಟು ವಸ್ತ್ರ ಇಟ್ಕೊಂಡ್ರೆ ಸಾಕು, ಚಿಕ್ಕದಾಗಿರ್ತಕ್ಕಂಥದ್ದು ಇಷ್ಟು ವಸ್ತ್ರ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ಒಂದು ವಸ್ತ್ರವನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿ ಇದ್ದರೆ ಸಾಕು, ಚಿಕ್ಕದಾಗಿರ್ತಕ್ಕಂಥದ್ದು ಒಂದು ವಸ್ತ್ರ ಆದರೆ. ಮತ್ತೊಂದು ದೊಡ್ಡ ವಸ್ತ್ರ ತೆಗೆದುಕೊಳ್ಳಿ. ಅದು ನಿಮಗೆ ಸಂಪೂರ್ಣವಾಗಿ ಆ ಒಂದು ಅಂಕೋಲ ಕಡ್ಡಿ ಅದಕ್ಕೆ ಕಟ್ಟಬೇಕು. ಇದು ಅಷ್ಟೇ, ತೀರಾ ಇಷ್ಟೊಂದು ದೊಡ್ಡ ಅವಶ್ಯಕತೆ ಇಲ್ಲ. ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಲಿಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೀನಿ. ಕೆಂಪು ವರ್ಣದಲ್ಲಿರಬೇಕು, ಸಂಪೂರ್ಣವಾಗಿ ಕೆಂಪು ವರ್ಣದಲ್ಲಿರಬೇಕು ಎರಡೂ ಕೂಡ. ಇದು ರೇಷ್ಮೆ ವಸ್ತ್ರ ಆಗಿರೋದ್ರಿಂದ ಸ್ವಲ್ಪ ಈ ಬಣ್ಣ ಕಾಣ್ತಾ ಇದೆ, ಇರಲಿ ತೊಂದರೆ ಇಲ್ಲ. ಆದರೆ ಕೆಂಪಿರಬೇಕು, ಆ ವರ್ಣ ಕೆಂಪಿದ್ರೆ ಸಾಕು. ಯಾಕೆಂದರೆ ತಂತ್ರಸಾರಕ್ಕೆ, ಈ ಬಾರಿಯ ತಂತ್ರಸಾರದ ಈ ಒಂದು ಹುಣ್ಣಿಮೆಯ ತಂತ್ರಸಾರಕ್ಕೆ ಈ ಕೆಂಪಿನ ಅವಶ್ಯಕತೆ, ಈ ಕೆಂಪು ಬಣ್ಣದ ಅವಶ್ಯಕತೆ ಸಾಕಷ್ಟು ಇದೆ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆಯಿತು ಅಂದರೆ ಇನ್ನು ಕೆಂಪು ದಾರ ತಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕೆಂಪು ದಾರವನ್ನು ಗಮನಿಸ್ತಾ ಇದ್ರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಕೆಂಪು ದಾರ. ನಾನು ಈ ರೀತಿಯಾಗಿರ್ತಕ್ಕಂಥ ಕೆಂಪು ದಾರವನ್ನು ಉಪಯೋಗಿಸ್ತಾ ಇದ್ದೇನೆ. ತಾವು ಸಾಧಾರಣವಾಗಿ ಸಿಗ್ತಕ್ಕಂಥ ಕೆಂಪು ದಾರವನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ವೇಳೆ ಕೆಂಪು ದಾರ ಸಿಗಲಿಲ್ಲ ಅಂದರೆ ಕುಂಕುಮದ ನೀರಿನಲ್ಲಿ ನೀವು ಅಂಗಡಿಯಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಹಸಿ ದಾರದ ಉಂಡೆಯನ್ನು ಕೆಂಪು ನೀರಿನಲ್ಲಿ ಅದ್ದಿ ಅದನ್ನು ಕೆಂಪು ವರ್ಣಕ್ಕೆ ಬದಲಾಯಿಸಿಕೊಂಡು ಅದಾದ ನಂತರ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಅದು ಕೂಡ ಉತ್ತಮ. ಅದನ್ನು ಕೂಡ ತಾವು ಮಾಡ್ಬೋದು. ಇನ್ನು ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ನನ್ನ ಮನಸ್ಸಿಗೆ ಈಗಾಗಲೇ ಭಾವಿಸ್ತಾ ಇದೆ. ಇನ್ನು ತಂತ್ರಸಾರವನ್ನು ಪ್ರಾರಂಭವನ್ನು ಮಾಡೋಣ. ಮಾತನಾಡ್ತಕ್ಕಂಥ ವನಸಿರಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಈಗ ತಾವೆಲ್ಲರೂ ಕೂಡ ಈಗಾಗಲೇ ಸ್ನಾನವನ್ನು ಮಾಡಿ ಶುದ್ಧಿಯಾಗಿದ್ದೀರಿ. ಇನ್ನು ಸಮಯದ ಅಭಾವ ಸಾಕಷ್ಟು ಇದೆ. ಇನ್ನು ಪ್ರಾರಂಭವನ್ನು ಮಾಡಿಬಿಡೋಣ. ತಂತ್ರಸಾರವನ್ನು ಮಾಡಲಿಕ್ಕೆ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ನಾನು ಕೈನಲ್ಲಿಟ್ಕೊಂಡು ಈ ಒಂದು ಅನುಷ್ಠಾನವನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಮುಂದೆಗಡೆ ಮಾತನಾಡ್ತಕ್ಕಂಥ ವನಸಿರಿ ಇರುವ ಕಾರಣದಿಂದ ನಾನು ಅದನ್ನು ಮುಂದೆಗಡೆ ಇಟ್ಕೊಂಡು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಎಡಗೈನ ಸಹಾಯವನ್ನು ತೆಗೆದುಕೊಳ್ತಾ ಇದ್ರೆ ತಾವು ಕೂಡ ಎಡಗೈನ ಸಹಾಯವನ್ನು ತೆಗೆದುಕೊಳ್ಬೋದು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೊದಲನೇದಾಗಿ ಬಿಳಿ ಸಾಸಿವೆ, ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ಈ ಒಂದು ವಸ್ತ್ರದಲ್ಲಿ ಹಾಕಿಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಚಿಟಿಕೆ ಬಿಳಿ ಸಾಸಿವೆ ಈ ರೀತಿಯಾಗಿ ಈ ಒಂದು ವಸ್ತ್ರದಲ್ಲಿ ಹಾಕಿಕೊಳ್ತಕ್ಕಂಥದ್ದು. ಮತ್ತೊಂದು ಚಿಟಿಕೆ ಮರಳ ಮಾತಂಗಿ, ಮತ್ತೊಂದು ಚಿಟಿಕೆ ಮರಳ ಮಾತಂಗಿಯನ್ನು ಇದ್ರ ಒಳಗಡೆ ಹಾಕ್ಕೊಳ್ತಕ್ಕಂಥದ್ದು, ಅಂದರೆ ಈ ಒಂದು ವಸ್ತ್ರದ ಒಳಗಡೆ ಹಾಕಿಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಚಿಟಿಕೆ ಬಿಳಿ ಸಾಸಿವೆ, ಒಂದು ಚಿಟಿಕೆ ಮರಳ ಮಾತಂಗಿ ಇದೆರಡನ್ನು ಹಾಕಿಕೊಂಡಿದ್ದಾದ ನಂತರ ಮತ್ತೆ ಅದೇ ರೀತಿ ಒಂದು ಚಿಟಿಕೆ ಅಂದರೆ ಒಂದು 4ರಿಂದ 5 ಕಾಳುಮೆಣಸನ್ನು ಇದರೊಳಗಡೆ ಹಾಕಿಕೊಳ್ತಕ್ಕಂಥದ್ದು. ಈ ಇಷ್ಟೂ ತಂತ್ರಸಾರವನ್ನು ಮಾಡಬೇಕಾದ್ರೆ ತಾವು ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ಇದನ್ನು ನಾನು ಹೇಳ್ತಾ ಇದ್ದೇನೆ, ಇದು ಪೂಜಾನುಷ್ಠಾನ ಅಲ್ಲ, ಇದು ತಂತ್ರಸಾರ. ಇದಕ್ಕೆ ದಿಕ್ಕೂ ಕೂಡ ಅಷ್ಟೇ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು.
ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡೇ ಈ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು ಇದನ್ನು ನಿಮ್ಮ ವಾಸ್ತುಗೃಹದ ದೇವರ ಮನೆಯಲ್ಲಿ ಕೂತು ಮಾಡ್ತಕ್ಕಂಥದ್ದಲ್ಲ. ದೇವರ ಮನೆಯಲ್ಲಿ ಕೂತು ಮಾಡ್ತಕ್ಕಂಥದ್ದಲ್ಲ. ದೇವರ ಮನೆಯಿಂದ ಆಚೆ ಕಡೆ ಅಂದರೆ ದೇವರ ಮನೆಯಿಂದ ಆಚೆ ಅಂದರೆ ತಾವು ಪ್ರತಿನಿತ್ಯ ತಾವು ಕೂತ್ಕೊಳ್ತಕ್ಕಂಥ ಜಾಗ ಅಂದರೆ ನಿಮ್ಮ ವಾಸ್ತುಗೃಹದ ಹಾಲು, ಆ ಒಂದು ಬ್ರಹ್ಮಸ್ಥಾನ ಸೆಂಟ್ರು, ಇಲ್ಲ ಅಂದರೆ ಹಾಲು. ಪ್ರತಿನಿತ್ಯ ಎಲ್ಲರೂ ಬಂದರೆ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಬಂಧು ಮಿತ್ರರಾಗಲಿ ಬಂದಾಗ ಎಲ್ಲಿ ಕೂತ್ಕೊತಾರೋ ಆ ಒಂದು ಜಾಗದ ಮಧ್ಯಭಾಗದಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದು. ಯಾವ ಭಾಗದಲ್ಲಿ? ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಈ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಒಂದು ಚಿಟಿಕೆ ಬಿಳಿ ಸಾಸಿವೆ ಹಾಕಿಕೊಂಡಿದ್ದಾಯಿತು, ಒಂದು ಚಿಟಿಕೆ ಮರಳ ಮಾತಂಗಿ ಹಾಕ್ಕೊಂಡಿದ್ದಾಯಿತು, ಇನ್ನು ಒಂದು ಚಿಟಿಕೆ ಕಾಳುಮೆಣಸನ್ನು ಹಾಕ್ಕೊಂಡಿದ್ದಾಯಿತು. 2 ಜಾಕಾಯಿಯನ್ನು ಇದರ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು. ಈ ರೀತಿಯಾಗಿ 2 ಜಾಕಾಯಿಯನ್ನು ಇಟ್ಟಿದ್ದೇನೆ. 2 ಜಾಕಾಯಿ ಆದ ನಂತರ 2 ಅರಿಶಿನದ ಕೊಂಬು, 2 ಅರಿಶಿನದ ಕೊಂಬನ್ನು ಕೂಡ ನಾನಿಲ್ಲಿ ಇಟ್ಟಿದ್ದೇನೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, 2 ಅರಿಶಿನದ ಕೊಂಬನ್ನು ಇಟ್ಟಿದ್ದೇನೆ. ಇದಾದ ಮೇಲೆ ಇನ್ನು ಕಟ್ಟ ಕಡೆಯದಾಗಿ ಒಂದು 5 ಕಾಳು ಅಥವಾ 1 ಚಿಟಿಕೆ ತಾವು ಗುಲಗಂಜಿಯನ್ನು ಹಾಕಿಕೊಳ್ತಕ್ಕಂಥದ್ದು. 1 ಚಿಟಿಕೆ ಅಂತ ನಾನು ಹೇಳೋದಕ್ಕಿಂತ ಒಂದು 5 ಕಾಳನ್ನು ಹಾಕ್ಕೊಳ್ಳಿ. 5 ಕಾಳು ಕೆಂಪು ಗುಲಗಂಜಿಯನ್ನು ಇದ್ರ ಒಳಗಡೆ ಹಾಕ್ತಕ್ಕಂಥದ್ದು. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇದನ್ನು ಸಂಪೂರ್ಣವಾಗಿ ಇದರೊಳಗಡೆ ಇರತಕ್ಕಂಥ ದ್ರವ್ಯಗಳು ಆಚೆ ಅಂದರೆ ಇದರಿಂದ ಉದುರಿ ಆಚೆಗಡೆ ಬೀಳ್ತಕ್ಕಂಥದ್ದು ಬೇಡ. ಅಂದರೆ ಇದರಿಂದ ಉದುರಿ ಈ ಒಂದು ವಸ್ತ್ರದಿಂದ ಆಚೆ ಕಡೆ ಬಂದು ಬೀಳ್ತಕ್ಕಂಥದ್ದು ಬೇಡ. ಇದಾದ ನಂತರ ಇದಕ್ಕೆ 1 ಚಿಟಿಕೆ ಅರಿಶಿನ ಮತ್ತು 1 ಚಿಟಿಕೆ ಕುಂಕುಮ, 1 ಚಿಟಿಕೆ ಅರಿಶಿನ 1 ಚಿಟಿಕೆ ಕುಂಕುಮ ಹಾಕ್ತಕ್ಕಂಥದ್ದು. ಇದರ ಒಳಗಡೆ ನಿಮಗೆ ನಿಮ್ಮ ವಾಸ್ತುಗೃಹದಲ್ಲಿ ಪುಷ್ಪ ಏನಾದರೂ ನಿಮ್ಮ ವಾಸ್ತುಗೃಹದಲ್ಲಿ ಇದ್ದಿದ್ದೇ ಆದರೆ, ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪ ನಿಮ್ಮ ಜೊತೆ ಇದ್ದಿದ್ದೇ ಆದರೆ ಅದನ್ನು ಕೂಡ 1 ಚೂರು ಕೆಂಪು ಪುಷ್ಪನ ಈ ಒಂದು ವಸ್ತ್ರದ ಒಳಗಡೆ ಹಾಕ್ತಕ್ಕಂಥದ್ದು. ಹಾಕಿದ್ದಾದ ನಂತರ ಈ ವಸ್ತ್ರವನ್ನು ಸಂಪೂರ್ಣವಾಗಿ ಅಂದರೆ ಮುಚ್ಚಬೇಕು. ಅಂದರೆ ಇದನ್ನು ಆ ಒಂದು ಪಟ್ಟಣದ ಆಕಾರದಲ್ಲಿ ಕಟ್ಟಬೇಕು. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹಾಗೆ ಕೂತ್ಕೊಳ್ಳಿ. ಅದನ್ನು ಮಾಡತಕ್ಕಂಥದ್ದು ಒಂದು ಕ್ರಮ ಇದೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಅರಿಶಿನ ಕುಂಕುಮವನ್ನು ಹಾಕಿದ್ದಾದ ನಂತರ ಈಗ ತಾವೆಲ್ಲರೂ ಕೂಡ ಗಮನಿಸಬೇಕು, ಈ ಒಂದು ವಸ್ತ್ರವನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಕಟ್ಕೊಳ್ತಕ್ಕಂಥದ್ದು. ಅಂದರೆ ನಾನು ಏನಕ್ಕೆ ಅದು ಕ್ರಮ ಇದೆ ಅಂತ ಹೇಳಿದೆ ಅಂದರೆ ಅದರ ಒಳಗಡೆ ಇರತಕ್ಕಂಥ ದ್ರವ್ಯವು ಯಾವುದೇ ರೀತಿ ಕೆಳಗಡೆ ಉದರಬಾರದು. ಅದಕ್ಕೋಸ್ಕರ ಅದನ್ನು ಆದಷ್ಟು ಸ್ವಲ್ಪ ಭದ್ರತೆಯಿಂದ ಕಾಪಾಡಿಕೊಳ್ತಕ್ಕಂಥದ್ದು, ಅದನ್ನು ಅಷ್ಟೇ ನೀಟಾಗಿ ಅದನ್ನು ಕಟ್ಕೊಳ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ರೀತಿ ಇದನ್ನು ಕಟ್ಕೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡಿದ್ರಿ ನೋಡಿ, ಒಂದು ಪಟ್ಟಣದ ಆಕಾರದ ರೀತಿಯಲ್ಲಿ ಕಟ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಇದೇ ಶಕ್ತಿ. ಈ ಒಂದು ಶಕ್ತಿಗೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಯಾವುದಪ್ಪ? ಅದು ಅಂಕೋಲ ಕಡ್ಡಿ. ಅಂಕೋಲ ಕಡ್ಡಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ಅಂಕೋಲ ಕಡ್ಡಿಯನ್ನು ಸಂಪೂರ್ಣವಾಗಿ 4 ಅಂಕೋಲ ಕಡ್ಡಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ವಸ್ತ್ರದ 4 ಭಾಗದಲ್ಲೂ ಕೂಡ 4 ಅಂಕೋಲದ ಕಡ್ಡಿಯನ್ನು ಕಟ್ಟತಕ್ಕಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು 4 ಅಂಕೋಲದ ಕಡ್ಡಿಯನ್ನು ಕಟ್ಟತಕ್ಕಂಥದ್ದು. ಈ ರೀತಿಯಾಗಿ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಂದರೆ ನಿಜಕ್ಕೂ ತಾವು ನಿಮ್ಮ ವಾಸ್ತುಗೃಹದಲ್ಲಿ ಇದರ ಆಚರಣೆಯನ್ನು ಮಾಡಿಕೊಳ್ಳೇಬೇಕು. ನೋಡಿ, ಈ ರೀತಿಯಾಗಿ 4 ಕಡ್ಡಿಯನ್ನು ಕಟ್ಟತಕ್ಕಂಥದ್ದು. ಯಾವ ರೀತಿ? ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ? ಈ ಒಂದು ದಾರದ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು. ದಾರದ ಸಹಾಯವನ್ನು ತೆಗೆದುಕೊಂಡು ಈ ಒಂದು ಅಂಕೋಲದ ಕಡ್ಡಿಯನ್ನು ಕಟ್ಟತಕ್ಕಂಥದ್ದು. ನಾನು ಆಗಲೇ ಹೇಳಿದ್ದೇನೆ, ಅಂಕೋಲ ಕಡ್ಡಿ ಅದರಲ್ಲಿರ್ತಕ್ಕಂಥ ಮುಳ್ಳು ತುಂಬ ಶಾರ್ಪು, ಅದು ಚುಚ್ಕೊಂಡ್ರೆ ತುಂಬ ನೋವಾಗುತ್ತೆ ಅಂತ ಹೇಳಿ ನಿಮಗೆ ಹೇಳ್ತಾ ನಾನು ಚುಚ್ಕೊಂಡಿದ್ದೇನೆ. ನೋವು ಆಯಿತು ನನಗೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದರೆ ಒಬ್ಬೊಬ್ಬರ ದೇಹ ಅವರ ಆ ಒಂದು ದೇಹದ ಸೂಕ್ಷ್ಮತೆ ಸಾಕಷ್ಟು ಇರುತ್ತೆ. ಯಾಕೆಂದರೆ ಅವರು ಸಣ್ಣ ಪುಟ್ಟ ನೋವನ್ನು ಕೂಡ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಸಾಕಷ್ಟು ನೋವನ್ನು ಅನುಭವಿಸ್ತೀರಿ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ಜೋಪಾನ. ಅಂಕೋಲ ಕಡ್ಡಿಯಲ್ಲಿರ್ತಕ್ಕಂಥ ಮುಳ್ಳು ಅಷ್ಟೇ ಪಾಯ್ಸನ್ನೂ ಕೂಡ ಹೌದು, ಆಮೇಲೆ ಬಹಳಷ್ಟು ಶಾರ್ಪು ಕೂಡ ಹೌದು. ಇನ್ನು ಇದಾದ ಮೇಲೆ ಕತ್ರಿಯ ಸಹಾಯದಿಂದನೋ ಇಲ್ಲಾಂದರೆ ಚಾಕುವಿನ ಸಹಾಯದಿಂದನೋ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಈ ಒಂದು ದಾರವನ್ನು ಕಟ್ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ, ಕತ್ರಿ ಚಾಕು ಇದೆರಡರಿಂದನೂ ಸ್ವಲ್ಪ ಜೋಪಾನ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ,
ಇಲ್ಲಿ ನಿಮ್ಮ ರಕ್ತ ಬರ್ತಕ್ಕಂಥದ್ದಾಗಲಿ, ನಿಮ್ಮ ದೇಹಕ್ಕೆ ಏನಾದರೂ ಹಾನಿಯಾಗಿ ನಿಮ್ಮ ದೇಹದಿಂದ ಬರ್ತಕ್ಕಂಥ ರಕ್ತ ಇದಕ್ಕೆ ತಗಲ್ತಕ್ಕಂಥದ್ದಾಗಲಿ, ಈ ಒಂದು ತಂತ್ರಸಾರ ಮಾಡ್ತಕ್ಕಂಥ ಸಮಯದಲ್ಲಿ ರಕ್ತ ಏನಾದರೂ ನಿಮ್ಮ ದೇಹದಿಂದ ಆಚೆ ಬಂದು ಅದು ಭೂಸ್ಪರ್ಶ ಮಾಡಿದ್ದೇ ಆದರೆ ಇದು ಮತ್ತೆ ಫಲಿಸ್ತಕ್ಕಂಥದ್ದಲ್ಲ. ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು, ಅಷ್ಟು ಜೋಪಾನವಾಗಿ ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಈ ಒಂದು ತಂತ್ರಸಾರವನ್ನು. ಯಾವುದೇ ರೀತಿ ನಿಮ್ಮ ರಕ್ತ ಆಗಲಿ ಇದಕ್ಕೆ ತಾಗಬಾರ್ದು, ಮತ್ತು ಈ ಒಂದು ಅನುಷ್ಠಾನ ಮಾಡಬೇಕಾದ್ರೆ ಅದು ಭೂಸ್ಪರ್ಶನೂ ಕೂಡ ಆಗಬಾರ್ದು. ಯಾಕೆಂದರೆ ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ನಿಮ್ಮ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಗಮನ ತಂತ್ರಸಾರದ ಮೇಲೆ ಇರಬೇಕು, ತಂತ್ರಸಾರದ ಸಂಪೂರ್ಣ ಕ್ರಮದ ಮೇಲೆ ಇರಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇನ್ನು ಇದು ಒಂದು ರೀತಿಯಾಗಿರ್ತಕ್ಕಂಥ ತಂತ್ರಸಾರ ಆಯಿತು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಕೆಂಪು ವಸ್ತ್ರ, ದೊಡ್ಡ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ತಕ್ಕಂಥದ್ದು. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಮಡಚ್ಕೊಳ್ಳಿ, ಏನು ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ಚಿಕ್ಕದಾಗಿ ಮಡಚ್ಕೊಂಡಿದ್ದಾದ ನಂತರ ಇದನ್ನು ಮಧ್ಯಭಾಗದಲ್ಲಿಟ್ಟು, ಈ ರೀತಿಯಾಗಿ ಮಧ್ಯಭಾಗದಲ್ಲಿಟ್ಟು ಇದನ್ನು ಕೂಡ ಅದೇ ರೀತಿ ಸಂಪೂರ್ಣವಾಗಿ ಮುಚ್ಚತಕ್ಕಂಥ, ಅಂದರೆ ಸಂಪೂರ್ಣವಾಗಿ ಇದರಿಂದ ಸುತ್ತತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿ ಸುತ್ತತಕ್ಕಂಥದ್ದು. ಏನಕ್ಕೆ ಅಂದರೆ, ಯಾವ ಕಾರಣಕ್ಕೂ ಕೂಡ ಇದರೊಳಗಡೆ ಯಾವ ರೀತಿ ಅನುಷ್ಠಾನ ನಡೆದಿದೆ, ತಂತ್ರಸಾರಗಳು ನಡೆದಿದೆ ಎಂಬತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದು ಬೇಡ. ಆ ಒಂದು ವಿಚಾರವಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಈ ಒಂದು ಕೆಂಪು ವಸ್ತ್ರದ ಜೊತೆ ಇದರ ಸಹಾಯವನ್ನು ತೆಗೆದುಕೊಂಡು, ಮತ್ತೆ ಕೆಂಪು ದಾರದ ಸಹಾಯವನ್ನು ತೆಗೆದುಕೊಂಡು ಇದನ್ನು ಕಟ್ತಕ್ಕಂಥದ್ದು. ಈ ರೀತಿಯಾಗಿ ಇದನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಕಟ್ತಕ್ಕಂಥದ್ದು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಗುರುಗಳೇ ಅಷ್ಟು ಗಂಟು ಹಾಕಿದ್ರಲ್ಲ ಏನಕ್ಕೆ ಅಂತ ಹೇಳಿ. ಈ ಒಂದು ಗಂಟು ಹಾಕ್ತಕ್ಕಂಥದ್ದು ಒಂದು ಕ್ರಮ, 6 ಗಂಟು ಹಾಕ್ಬೇಕು ತಾವು. ಈ ಒಂದು ಬಂಧನವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ 6 ಗಂಟನ್ನು ಹಾಕ್ತಕ್ಕಂಥದ್ದು. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಕೆಲಸ ಏನು ಅನ್ನೋದನ್ನು ನಾನೀಗ ತಿಳಿಸ್ತೀನಿ. ಈ ಒಂದು ಗಂಟಿನ ಮೇಲೆ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈಗ ಈ ಒಂದು ಗಂಟಿಗೆ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಈಗ ನಿಜವಾದ ಕೆಲಸ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ, ಈಗ ನಾನು ತಿಳಿಸ್ಕೊಡ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ತಾವು ಪಠನೆ ಮಾಡಬೇಕು. ನಾನು ತಿಳಿಸ್ಕೊಡ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಬೇಕು. ಬೀಜಾಕ್ಷರಿ ಮಂತ್ರ ಓಂ ಕ್ಲೀಂ ರಂ ಶ್ರೀಂ ಐಂ. 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 ಈ ಬೀಜಾಕ್ಷರಿ ಮಂತ್ರವನ್ನು ಸಂಪೂರ್ಣವಾಗಿ 48 ಬಾರಿ ತಾವು ಪಠನೆ ಮಾಡಬೇಕು. ಪಠನೆ ಮಾಡೋದು ಅಂದರೆ ಸುಮ್ಮನೆ ನಿಮ್ಮ ಕೈಯಲ್ಲಿ ಈ ಒಂದು ತಂತ್ರಸಾರವನ್ನು, ಈ ಒಂದು ಗಂಟನ್ನು ಈ ರೀತಿ ಇಟ್ಕೊಂಡು, ಈ ಒಂದು ತಂತ್ರದ ಗಂಟನ್ನು ಈ ರೀತಿ ಇಟ್ಕೊಂಡು ತಾವು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದಲ್ಲ. ಆ ಒಂದು ಬೀಜಾಕ್ಷರಿ ಮಂತ್ರವನ್ನು ಸ್ಮರಿಸ್ತಕ್ಕಂಥದ್ದಲ್ಲ. ಇದಕ್ಕೆ ತಾವು ಧೂಪದ ಸಹಾಯವನ್ನು ತೆಗೆದುಕೊಳ್ಳಬೇಕು. ಧೂಪದ ಸಹಾಯವನ್ನು ತೆಗೆದುಕೊಳ್ಳಬೇಕು. ನಾನು ಅದಕ್ಕೋಸ್ಕರ ಅಂತಲೇ ಆಗಲೇ ಹಚ್ಚಿರ್ತಕ್ಕಂಥ ಧೂಪವನ್ನೇ ಅದೇ ರೀತಿ ಇಟ್ಕೊಂಡಿದ್ದೇನೆ. ನೋಡಿ, ನಿಮ್ಮ ಎಡಭಾಗದಲ್ಲಿ ಈ ರೀತಿಯಾಗಿ ತಂತ್ರಸಾರವನ್ನು ಇಟ್ಕೊಳ್ತಕ್ಕಂಥದ್ದು, ನಿಮ್ಮ ಬಲಭಾಗದ ಆ ಬಲಗೈಯಲ್ಲಿ ಈ ರೀತಿ ಆ ಒಂದು ಧೂಪವನ್ನು ಈ ಒಂದು ತಂತ್ರಸಾರದ ಕೆಳಗಡೆ ಇಟ್ಕೊಳ್ತಕ್ಕಂಥ, ತಂತ್ರಸಾರದ ಕೆಳಭಾಗದಿಂದ ಆ ಒಂದು ಧೂಪದಿಂದ ಬರ್ತಕ್ಕಂಥ ಧೂಪ ಹೊಗೆ ಸಂಪೂರ್ಣವಾಗಿ ಈ ಒಂದು ಯಂತ್ರಕ್ಕೆ ತಾಗಬೇಕು. ಈ ರೀತಿಯಾಗಿ ಇದು ತಾಗ್ತಾ ಇರ್ತಕ್ಕಂಥ ಸಮಯದಲ್ಲಿ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ತಾವು ಪಠನೆ ಮಾಡಬೇಕು. ಓಂ ಕ್ಲೀಂ ರಂ ಶ್ರೀಂ ಐಂ.
ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಸಂಪೂರ್ಣವಾಗಿ 48 ಬಾರಿ ತಾವು ಪಠನೆಯನ್ನು ಮಾಡಬೇಕು. ಪಠನೆಯನ್ನು ಮಾಡಿದ್ದಾದ ನಂತರ ಈ ಒಂದು ತಂತ್ರಸಾರದ ಈ ಒಂದು ಗಂಟನ್ನು, ಈ ಒಂದು ತಂತ್ರದ ಗಂಟನ್ನು ತಾವೇನು ಮಾಡಬೇಕು, ನಿಮ್ಮ ವಾಸ್ತುಗೃಹದ ತಲಭಾಗಗಳಲ್ಲಿ ಇದನ್ನು ನೇತು ಹಾಕಬೇಕು, ಅಂದರೆ ಇದನ್ನು ತಗಲು ಹಾಕಬೇಕು. ಒಂದು ಕಬ್ಬಿಣದ ಮಳೆಯನ್ನು ಹೊಡೆದು ಅದಕ್ಕೆ ತಗಲು ಹಾಕ್ತೀರಿ. ಪ್ರತಿನಿತ್ಯವೂ ಕೂಡ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವು ಉಚ್ಚಾರಣೆಯನ್ನು ಮಾಡ್ತಾ ಮಾಡ್ತಾ ಒಂದು ಚೂರು ಧೂಪವನ್ನು ಅದಕ್ಕೆ ತೋರಿಸ್ತೀರಿ. ಇನ್ನು ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಏನೆಲ್ಲ ಫಲಕಾರಿ ಆಗತ್ತೆ, ಏನೆಲ್ಲ ಲಾಭಗಳು ತಾವು ಸಿದ್ಧಿಪಡಿಸ್ಕೊಳ್ಬೋದು ಅಂತ ತಿಳಿಸೋದಾದರೆ, ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ವಾಸ್ತುಗೃಹದ ಮೇಲೆ ಬಿದ್ದಿರ್ತಕ್ಕಂಥ ದೃಷ್ಟಿದೋಷ ಒಂದು, ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿ, ಗ್ರಹಣ ಇಂತಹ ಪರ್ವಕಾಲಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಬೀಳ್ತಕ್ಕಂಥ ಪರಿಣಾಮಗಳಿಂದ ಆಚೆ ಬರಲಿಕ್ಕೆ. ಯಾಕೆ ಅಂದರೆ ಇವತ್ತಿನ ದಿವಸ ಸಾಕಷ್ಟು ಜನ ನಿಮ್ಮ ಮನಸ್ಸಲ್ಲಿ ಒಂದು ನೋವನ್ನು ಇಟ್ಕೊಂಡಿರ್ತೀರಿ. ಏನಪ್ಪ ಅಂದರೆ ಏನೊಂದು ಸಣ್ಣ ಬದಲಾವಣೆ ಆದ್ರೂ ಕೂಡ ವಾಸ್ತುಗೃಹದಲ್ಲಿ ಪ್ರತಿನಿತ್ಯ ನಡೀತಾ ಇರತಕ್ಕಂಥ ದಿನಚರಿಗೂ ಹೌದು, ಅಲ್ಲಿನ ವಾತಾವರಣಕ್ಕೂ ಹೌದು, ಇಂತಹ ಪರ್ವಕಾಲಗಳ ಸಮಯದಲ್ಲಿ ಒಂದಷ್ಟು ಆಗ್ತಕ್ಕಂಥ ಬದಲಾವಣೆಗಳೇ ತಾವೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮನಸ್ಸಲ್ಲಿ ಯಾವ ರೀತಿ ಭಾವನೆ ಬರುತ್ತೆ, ಏನೋ ಒಂದು ದುಷ್ಟಶಕ್ತಿಯ ಅಟ್ಟಹಾಸ ಇರ್ಬೋದೇನೋ, ಇಲ್ಲಾಂದರೆ ದುಷ್ಟಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆಯೋ ಏನೋ, ಇಲ್ಲಾಂದರೆ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೋ ಏನೋ ಎಂಬತಕ್ಕಂಥ ಭಾವನೆಯಲ್ಲಿರ್ತೀರಿ. ಆದರೆ ಒಂದಷ್ಟು ಕಡೆ ಒಂದಷ್ಟು ಜನರ ಭಾವನೆ ಇದಾಗಿದ್ರೆ, ಒಂದಷ್ಟು ಜನರ ಮನಸ್ಸಿನಲ್ಲಿ, ಒಂದಷ್ಟು ಜನರ ಮನೆಯಲ್ಲಿ ನಿಜವಾಗಲೂ ಇಂತಹ ಒಂದಷ್ಟು ಕಾರಾಟಗಳು ಇದ್ದೇ ಇರ್ತವೆ. ಇದು ಸಹಜ ಅಂತಲೇ ಹೇಳ್ಬೋದು. ಈ ಒಂದು ಹಳ್ಳಿಯ ಸೈಡು, ಇಲ್ಲ ಅಂದರೆ ನಿರ್ಜನ ಪ್ರದೇಶಗಳಲ್ಲಿ ಯಾರು ಜಾಸ್ತಿ ಓಡಾಡದೆ ಇರ್ತಕ್ಕಂಥ ಜಾಗದಲ್ಲಿ ವಾಸ್ತುಗೃಹನ ಕಟ್ಕೊಂಡಿರ್ತಕ್ಕಂಥವ್ರಿಗೆ, ಇಲ್ಲಾಂದರೆ ಸಂಜಾ ಕಾಲದ ಸಮಯ ಆದ ನಂತರ ಮನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಒಂದಷ್ಟು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಲಿ, ನಿಮಗೆ ಭ್ರಮೆ ಆಗ್ತಕ್ಕಂಥದ್ದಾಗಲಿ, ಇಲ್ಲ ಬೇರೆ ರೀತಿ ನಿಮಗಷ್ಟೇ ಒಂದಷ್ಟು ಚಟುವಟಿಕೆಗಳು ನಿಮ್ಮ ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತೀರಿ. ಇದೆಲ್ಲದರ ಅನುಭವಕ್ಕೆ, ಇದೆಲ್ಲದರ ತೊಂದರೆಗೆ, ಇದೆಲ್ಲದರ ಸಂಕಷ್ಟಗಳಿಗೆ ಸೂಕ್ತವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ತಪ್ಪದೇ ಆಚರಣೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಂದು ಕೆಲಸ ತಾವು ಮಾಡ್ಬೋದು. ಒಂದು ವೇಳೆ ವಾಸ್ತುಗೃಹದ ದ್ವಾರ ಭಾಗಲಿಗೆ ಏನಾದರೂ ಸೂರ್ಯನ ಕಿರಣಗಳು ಬೀಳ್ತಾ ಇದ್ರೆ, ಒಂದು ಕನ್ನಡಿಯ ಸಹಾಯವನ್ನು ತೆಗೆದುಕೊಂಡು ಆ ಒಂದು ತಂತ್ರಸಾರಕ್ಕೆ ಆ ಒಂದು ಸೂರ್ಯನ ಕಿರಣಗಳ ಪ್ರಭಾವವನ್ನು, ಅಂದರೆ ಆ ಒಂದು ಕಿರಣಗಳನ್ನು ಅದರ ಮೇಲೆ ಬಿಂಬಿಸ್ಬೋದು. ಅಂದರೆ ಆ ಒಂದು ಕನ್ನಡಿಯ ಸಹಾಯವನ್ನು ತೆಗೆದುಕೊಂಡು ಈ ರೀತಿಯಾಗಿ ಇಟ್ಕೊಂಡು ಸೂರ್ಯನ ಕಿರಣಗಳು ಕನ್ನಡಿಯ ಮೇಲೆ ಬೀಳಬೇಕು. ಆ ಕನ್ನಡಿ ಮೇಲೆ ಬಿದ್ದು ಅದು ಮತ್ತೊಂದು ಭಾಗಕ್ಕೆ ಹರಡುತ್ತಲ್ವ, ಆ ಒಂದು ಕಿರಣಗಳು ಸಂಪೂರ್ಣವಾಗಿ ಆ ಒಂದು ಗಂಟಿನ ಮೇಲೆ ಬೀಳಬೇಕು. ಆ ಒಂದು ಕೆಲಸ ತಾವು ಮಾಡ್ಬೋದಾದರೆ ಅದನ್ನು ಮಾಡಿ ಇನ್ನಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಈ ಒಂದು ತಂತ್ರಸಾರಕ್ಕೆ ಸಾಕಷ್ಟು ಮಹತ್ವವನ್ನು ಕೂಡ ಕೊಟ್ಟ ಹಾಗಾಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅದೇನೂ ಕೂಡ ಸಮಸ್ಯೆ ಆಗೋದಿಲ್ಲ. ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಆ ಒಂದು ಕಿರಣಗಳು ಬಿದ್ದಾಗ ಮತ್ತಷ್ಟು ಶಕ್ತಿಯು ತುಂಬೋದು, ಅದೊಂದೇ ವಿಚಾರಕ್ಕಷ್ಟೇ. ಇನ್ನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಯ್ಯೋ ಗುರುಗಳೇ ನಾನು ಮಾಡಿರ್ತಕ್ಕಂಥದ್ದು ಏನಾದರೂ ಅಸಮಾಧಾನತೆ ಇದೆಯಾ? ಯಾವುದೇ ರೀತಿಯೂ ಇಲ್ಲ. ಭಗವಂತನ ಅನುಗ್ರಹ ಆ ಕ್ಷಣ ಅಲ್ಲಿ ಏನಾದರೂ ಸೂರ್ಯನ ಕಿರಣಗಳು ಬೀಳುವಂಥದ್ದಾದರೆ ಅದನ್ನು ತಾವು ತೋರಿಸ್ಬೇಕು. ಇಲ್ಲ ಅಂದರೆ ಏನು ಕೂಡ ಸಮಸ್ಯೆ ಇಲ್ಲ, ತೊಂದರೆನೂ ಇಲ್ಲ. ಆದರೆ ಒಂದು ವಿಚಾರ ಹೇಳ್ತಾ ಇದ್ದೇನೆ, ಒಂದು ಸತಿ ತಗಲು ಹಾಕಿದ್ದೆ ಆದರೆ ಅದನ್ನು ಮತ್ತೆ ತಾವು ಮುಟ್ತಕ್ಕಂಥದ್ದಾಗಲಿ ತೆಗಿತಕ್ಕಂಥದ್ದಾಗಲಿ ಮಾಡಬೇಡಿ. ಇನ್ನು ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಯಾವೆಲ್ಲ ರೀತಿ ಕೆಲಸಗಳಿಗೆ ಇದು ಕಾರ್ಯಸಿದ್ಧಿ ಆಗತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ಸಾಕಷ್ಟು ಜನರ ಮನಸ್ಸಲ್ಲಿ, ಮನೆಯಲ್ಲಿ ಸಾಲದ ಬಾಧೆ ಸಾಕಷ್ಟು ಆಗೋಗಿದೆ. ಕೊಟ್ಟಿರ್ತಕ್ಕಂಥ ಹಣ ಬರ್ತಾ ಇಲ್ಲ, ಇಲ್ಲಾಂದರೆ ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಣಕಾಸಿನ ಸಮಸ್ಯೆ ಸಾಕಷ್ಟು ಎದುರಾಗೋಗಿದೆ. ಯಾವ ವ್ಯಕ್ತಿ ಖುಷಿಯಾಗಿ ನಿಮ್ಮ ವಾಸ್ತುಗಳಿಂದ ಹಣವನ್ನು ತೆಗೆದುಕೊಂಡು ಹೋಗಿದ್ರೋ ಅವರು ಈ ಕ್ಷಣ ತಮಗೆ ಅವಶ್ಯಕತೆ ಇದ್ದಾಗ ತೆಗೆದುಕೊಂಡು ಬರ್ತಾ ಇಲ್ಲ. ಆಗ ಆ ವ್ಯಕ್ತಿಯ ಮನಸ್ಸಿನ ಹೆಸರನ್ನು, ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿ ಅದಕ್ಕೆ ತಾವು ಧೂಪವನ್ನು ತೋರಿಸಿದ್ದೇ ಆದರೆ ನಿಮ್ಮ ಹತ್ರ ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಣ, ಆ ಒಂದು ಹಣವೂ ಕೂಡ ಆದಷ್ಟು ಬೇಗ ಶೀಘ್ರವಾಗಿ ನಿಮ್ಮ ವಾಸ್ತುಗೃಹಕ್ಕೆ ವಾಪಸ್ ಬರ್ತಕ್ಕಂಥದ್ದಿರುತ್ತೆ. ಅಂದರೆ ನಿಮ್ಮ ಹಣ ನಿಮ್ಮ ಆ ಒಂದು ಜೋಳಿಗೆಗೆ ಸೇರ್ತಕ್ಕಂಥದ್ದಿರುತ್ತೆ. ಇದೂ ಕೂಡ ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆಮೇಲೆ ತಾವು ಪ್ರತಿನಿತ್ಯ ಬೆಳಗ್ಗೆ ಯಾವೆಲ್ಲ ಕೆಲಸಗಳನ್ನು ಮನಸ್ಸಲ್ಲಿ ಅಂದ್ಕೊಂಡು ಹೋಗಿರ್ತೀರೋ ಆ ಕೆಲಸಗಳು ಪ್ರತಿಯೊಂದನ್ನು ಕೂಡ ತಾವು ಮನಸ್ಸಲ್ಲಿ ಒಂದು ಕ್ಷಣ ಈ ಒಂದು ತಂತ್ರಸಾರಕ್ಕೆ ಪ್ರಾರ್ಥನೆಯನ್ನು ಮಾಡಿ ತಾವು ಆಚೆ ಕಡೆ ಕಾಲಿಟ್ಟಿದ್ದೇ ಆದರೆ ನಿಮ್ಮ ಕೆಲಸಗಳು 100 ಅಲ್ಲ 200% ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಈ ತಂತ್ರಸಾರವನ್ನು ಮಾಡ್ಕೊಳ್ಳಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲಿಗೆ ತಂತ್ರಸಾರದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಚಾಚು ತಪ್ಪದಿರೋ ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.